ಹರೇ ಕೃಷ್ಣ. ಎಲ್ಲಿವರೆಗೂ ಮಾಡಿದ್ವಿ ನಾವು ಹೋದ ಕ್ಲಾಸಲ್ಲಿ? 79 ಪೇಜ್ ನಂಬರು ಸೆಕೆಂಡ್ ಪ್ಯಾರಾಗ್ರಾಫ್ ಮಾಡ್ಬೇಕು ಮತ್ತೆ. ಆದ್ದರಿಂದ ಮಾನವನು ಅಲ್ಲಿಂದ ಶುರು ಆಗ್ಬೇಕು ಮತ್ತೆ. ಓಕೆ, ಸೊ 10ನೇ ಶ್ಲೋಕ. ಒಂದ್ಸಲಿ ಶ್ಲೋಕ ಹೇಳೋಣ. ಕರ್ಮೇಭ್ಯ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಸ್ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕರ್ನಿಷ್ಠಾಸ್ತಥಾ ತೇಭ್ಯಸ್ತಾ ಪಶುಪಾಲ ಪಂಕಜ ದೃಶಸ್ತಾಭ್ಯೋಪಿ ರಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸೀತಾಂ ನಾಶ್ರಯೇತ್ ಕೃತಿ. ಎಲ್ಲಾ ತರಹದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನ ಉಳ್ಳವನನ್ನು ಪರಮ ಪ್ರಭುವಾದ ಹರಿಯು ಮೆಚ್ಚುತ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ನಿಜವಾದ ತನ್ನ ಜ್ಞಾನ ಬಲದಿಂದ ಮುಕ್ತ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬಹುದು. ಅವನು ಇತರರಿಗಿಂತ ಶ್ರೇಷ್ಠನು. ಆದರೆ ಕೃಷ್ಣನ ಬಗೆಗೆ ಪರಿಶುದ್ಧ ಪ್ರೇಮವನ್ನು ಸಾಧಿಸಿದವನು ಅವನಿಗಿಂತ ಶ್ರೇಷ್ಠ. ಗೋಪಿಯರು ಭಕ್ತಾಗ್ರೇಸರಿಗಿಂತಲೂ ಶ್ರೇಷ್ಠ, ಏಕೆಂದರೆ ಅವರು ದಿವ್ಯ ಗೋಪಾಲನಾದ ಶ್ರೀಕೃಷ್ಣನನ್ನೇ ಸದಾ ನಂಬಿರುತ್ತಾರೆ. ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಶ್ರೀಕೃಷ್ಣನಿಗೆ ಅವಳು ಎಷ್ಟು ಪ್ರಿಯವೋ ಅವಳ ಕುಂಡವೂ ಅಷ್ಟೇ ಪ್ರಿಯ. ಆದ್ದರಿಂದ ಯಾರೂ ತಾನೇ ರಾಧಾಕುಂಡದಲ್ಲಿ ವಾಸಿಸುವುದಿಲ್ಲ. ಭಾವಾವೇಶ ತುಂಬಿದ ಭಕ್ತಿಭಾವದಿಂದ ಅಪ್ರಾಕೃತ ಭಾವ ಆಧ್ಯಾತ್ಮಿಕ ಶರೀರದೊಂದಿಗೆ ತಮ್ಮ ಅಷ್ಟಕಾಲೀಯ ಲೀಲೆಯನ್ನು ಅವರ 8 ಬಗೆಯ ನಿತ್ಯ ಲೀಲೆಗಳನ್ನು ಮಾಡುವ ದಿವ್ಯ ದಂಪತಿಯಾದ ಶ್ರೀ ರಾಧಾ ಗೋವಿಂದರಿಗೆ ಯಾರು ತಾನೇ ದಿವ್ಯ ಸೇವೆಗೈಯುವುದಿಲ್ಲ. ನಿಜವಾಗಿ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು. ಹರೇ ಕೃಷ್ಣ. ಸೊ ನಾವು ಇಲ್ಲಿ ಜೀವರಾಶಿಯರು ಬಗ್ಗೆ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಭಕ್ತಾಸ್ ಅಂದ್ರೆ ಎಷ್ಟು ತರಹ ಜನರು ಮತ್ತೆ ಭಕ್ತರು ಜ್ಞಾನಿಗಳು ಎಲ್ಲರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಹೋದ ವಾರ ಸೋಮವಾರ ಯಾರ ಬಗ್ಗೆ ನೋಡಿದ್ವಿ? ನಾವು ಇಷ್ಟವರೆಗೂ ಓದಿದ್ದು 10ನೇ ಶ್ಲೋಕದಲ್ಲಿ ಯಾರ ಬಗ್ಗೆ ಚರ್ಚೆ ಮಾಡಿದ್ವಿ? ಕರ್ಮಿಗಳ ಬಗ್ಗೆ. ಕರ್ಮಿ. ಮತ್ತೆ ಇನ್ಯಾರು? ನಾಸ್ತಿಕರು, ಕರ್ಮಕಾಂಡಿಗಳು. ಯಾರು ನಾಸ್ತಿಕರು, ಕರ್ಮಕಾಂಡಿಯರು? ಯಾರು ಕರ್ಮಿ? ಯಾರು ಇವರೆಲ್ಲ ಇಲ್ಲಿವರೆಗೂ ಓದಿದ್ದು? ಲಾಭವಾಗಿ ಮಾಡ್ತಾರೆ, ಮತ್ತೆ ತಮ್ದು ಸ್ವಾರ್ಥದ ಸಲುವಾಗಿ ಎಲ್ಲ ಮಾಡೋದು ಈ ನಾಸ್ತಿಕರು. ಸೊ ಮಾನವ ಜನ್ಮ ಎತ್ತಿದ ಮೇಲೆ ಕೆಲವರು ತಮ್ಮ ಸುಖಕ್ಕೋಸ್ಕರ ಎಲ್ಲರೂ ತನ್ನ ಕರ್ಮಗಳನ್ನು ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವ್ರನ್ನ ಕರ್ಮಿ ಅಂತಾರೆ. ಮತ್ತೆ ಅವರಿಗೆ ಫಲಾಪೇಕ್ಷೆ ಇರತ್ತೆ. ಅದ್ರಲ್ಲಿ ಕೆಲವರು ನಾಸ್ತಿಕರಿರ್ತಾರೆ. ಓಕೆ, ಕೆಲವರು ಅಸ್ತಿತ್ವ ಅಂದ್ರೆ ಭಗವಂತನ ಅಸ್ತಿತ್ವದ ಮೇಲೆ ಅಸ್ತಿಕರು ಅವರು. ಆಯ್ತಾ? ಆದ್ರೆ ಇಬ್ಬರಿಗೂ ಏನು ಸೇಮ್ ಅಂದ್ರೆ ಹೋಲಿಕೆ ಏನು ಅಂದ್ರೆ ಇಬ್ರಿಗೂ ಅವ್ರಿಗೆ ಬೇಕಾಗಿರೋದು ಬರೀ ತಮ್ಮ ಭೌತಿಕ ಸುಖ. ಅವರಿಗೆ ಈ ದೇಹ ಬಿಟ್ರೆ ಇವಾಗ ಈ ದೇಹದಲ್ಲಿ ನಾನು ಎಷ್ಟು ಸುಖ ಪಡ್ಬೇಕೋ ಪಡ್ತೀನಿ. ಅದಾದ್ಮೇಲೆ ಕೂಡ ನನ್ನ ಗುರಿ ಬರೀ ಸ್ವರ್ಗ. ಅದಕ್ಕಿಂತ ನಾನು ಭಗವಂತ ಇದಾನೆಯೇ ಇಲ್ಲ, ಆತ್ಮತತ್ವ ಜ್ಞಾನ ಅವೆಲ್ಲ
ಏನು ಇಲ್ಲ. ಸೊ ಇವಾಗವರೆಗೂ ನಾವು ಕರ್ಮಿ ಮತ್ತೆ ಕರ್ಮಕಾಂಡಿಯರು ವೇದಗಳು, ಅದರಲ್ಲಿರೋ ಯಜ್ಞ ಹೋಮಗಳೆಲ್ಲ ಮಾಡ್ತಾರೆ. ಆದ್ರೆ ಅವರ ಗುರಿ ಇಷ್ಟೇ, ಸ್ವರ್ಗ ಮತ್ತೆ ಈ ಪ್ರಪಂಚದಲ್ಲಿ ಸುಖ, ಇಷ್ಟೇ. ಸೊ ನಾಸ್ತಿಕರು ಇಲ್ಲ, ಅಸ್ತಿತ್ವ ಹೊಂದಿದವರು ಇಬ್ರಿಗೂ, ಇವಾಗ ಕರ್ಮಕಾಂಡಿಯರು ಎಲ್ಲ, ಇವರೆಲ್ಲ ದೇಹದ ಹಂತದಲ್ಲೇ ಇರ್ತಾರೆ. ಸೊ ಇವಾಗ ಮುಂದೆ ಓದೋಣ. ಯಾರು ಓದ್ತೀರಾ? 79ನೇ ಪೇಜು 2. ಸೊ 2 ತರ ನಾವು ಮನುಷ್ಯರನ್ನ ಓದಿದ್ವಿ. ಓದಿ ಮಾತಾಜಿ. ಆದ್ದರಿಂದ ಮಾನವನು ಆತ್ಮಜ್ಞಾನ ಅಥವಾ ಆತ್ಮತತ್ವವನ್ನು ತಿಳಿದುಕೊಳ್ಳಲು ಕಾತರನಾಗಿರಬೇಕು. ತಾನು ಎಂದರೆ ಆತ್ಮನೇ ಹೊರತು ದೇಹವಲ್ಲ ಎಂಬ ಅಂಶವನ್ನು ಅರಿತು ಆತ್ಮತತ್ವ ನೆಲೆಗೆ ಬಂದ ಹೊರತು ಒಬ್ಬನು ಅಜ್ಞಾನದ ನೆಲೆಯಲ್ಲೇ ಉಳಿದಿರುತ್ತಾನೆ. ಕೇವಲ ತಮ್ಮ ಇಂದ್ರಿಯ ತೃಪ್ತಿಯಲ್ಲೇ ಕಾಲ ಕಳೆಯುತ್ತಿರುವ ಸಾವಿರಾರು ಲಕ್ಷಾಂತರ ಜನ ಅಗ್ನರಲ್ಲಿ ಒಬ್ಬನು ಜ್ಞಾನದ ನೆಲೆಗೆ ಬಂದು ಜೀವನದ ಉನ್ನತ ಮೌಲ್ಯಗಳನ್ನು ಅರಿಯಬಹುದು. ಅಂತಹ ವ್ಯಕ್ತಿಯನ್ನು ಜ್ಞಾನಿ ಎಂದು ಕರೆಯುತ್ತಾರೆ. ಕಾಮ್ಯ ಕರ್ಮಗಳು ತನ್ನನ್ನು ಸಂಸಾರಕ್ಕೆ ಕಟ್ಟಿಹಾಕಿ ತನ್ನನ್ನು ಒಂದು ಬಗೆಯ ದೇಹದಿಂದ ಇನ್ನೊಂದಕ್ಕೆ ಒಯ್ಯುತ್ತವೆ ಎಂಬುದನ್ನು ಜ್ಞಾನಿ ಬಲ್ಲನು. ಶ್ರೀಮದ್ ಭಾಗವತದಲ್ಲಿ ಶರೀರ ಬಂಧ ಎಂಬ ಪದದಿಂದ ಸೂಚಿತವಾಗಿರುವಂತೆ ಇಂದ್ರಿಯ ಸುಖದ ಕಲ್ಪನೆಯನ್ನು ಇಟ್ಟುಕೊಂಡಿರುವವನ ಮನಸ್ಸು ಕಾಮ್ಯ ಕರ್ಮದಲ್ಲಿ ಮುಳುಗಿರುತ್ತದೆ. ಇದರಿಂದಾಗಿ ಅವನು ಒಂದು ದೇಹದಿಂದ ಇನ್ನೊಂದಕ್ಕೆ ಹೋಗುವಂತಾಗುತ್ತದೆ. ಓಕೆ, ಸೊ ಈ ಕರ್ಮಿ ಮತ್ತೆ ಕರ್ಮಕಾಂಡಿಯರು ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಾಮ್ಯ ಕರ್ಮದಲ್ಲಿ ಮುಳುಗಿರುತ್ತದೆ, ಇದರಿಂದಾಗಿ ಅವನು ಒಂದು ದೇಹದಿಂದ ಇನ್ನೊಂದಕ್ಕೆ ಹೋಗುವಂತಾಗುತ್ತದೆ. ಸೊ ಇದು ಅವರ ಯೋಚನೆ. ಇದಕ್ಕಿಂತ ಮೀರಿ ಅವರಿಗೆ ಏನು ಗೊತ್ತಿಲ್ಲ. ಇವಾಗ ಕೆಲವರು ಇದೆಲ್ಲ ಏನು, ಇದೆಲ್ಲ ನಿಜವೇ, ಇದೆಲ್ಲ ಅಂದ್ರೆ ಈ ಪ್ರಪಂಚ ಬರೀ ಈ ದೇಹ ಅಲ್ಲೇ ಇನ್ನೇನೋ ಇರ್ಬೇಕು ಅಂತ ಆ ಹಂತಕ್ಕೆ ಬರ್ತಾರೆ. ಅವ್ರು ಯಾರು? ಜ್ಞಾನಿ. ಅವ್ರಿಗೇನ್ ತಿಳಿದಿರತ್ತೆ? ಈ ಕಾಮ್ಯ ಕರ್ಮಗಳು ತನ್ನನ್ನು ಸಂಸಾರಕ್ಕೆ ಕಟ್ಟಿ ಹಾಕಿ ತನ್ನನ್ನು ಒಂದೇ ಬಗೆಯ ದೇಹದಿಂದ ಇನ್ನೊಂದಕ್ಕೆ ಒಯ್ಯುತ್ತವೆ ಎಂಬುದನ್ನು ಜ್ಞಾನಿ ಬಲ್ಲನು. ಸೊ ಇವಾಗ ಇವರಿಬ್ಬರಿಗಿಂತ ಮೇಲೆ ಯಾರು ಬರ್ತಾರೆ? ಇವಾಗ ಕರ್ಮಿಗಿಂತ ಮೇಲೆ ಕರ್ಮಕಾಂಡಿಯರು. ಯಾಕಂದ್ರೆ ಅವ್ರಿಗೆ ಭಗವಂತನ ಅಸ್ತಿತ್ವ ಇದೆ, ಆದ್ರೆ ಅವರು ದೇಹದ ಬಂಧನದಲ್ಲೇ ಇರ್ತಾರೆ. ಇದಕ್ಕಿಂತ ಮೇಲೆ ಇವಾಗ ಬರ್ತಿರೋರು ಯಾರು? ಜ್ಞಾನಿ. ಅವನಿಗೆ ಈ ದೇಹ ಶಾಶ್ವತ ಅಲ್ಲ, ನಾನು ಇದು ಎಂದಿಗೂ ಯಾವಾಗ್ಲಾದ್ರೂ ಬಿಟ್ಟು ಹೋಗ್ಲೇಬೇಕು, ನಾನು ಆತ್ಮಜ್ಞಾನ ಹೊಂದಿರುತ್ತಾನೆ ನೋಡಿ. ಆತ್ಮತತ್ವ ಗೊತ್ತಿರತ್ತೆ. ಆಮೇಲೆ ಇದು ನನ್ನ ಗುರಿ ಅಲ್ಲ, ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಪ್ರಯಾಣ ಮಾಡೋದು ನನ್ನ ಗುರಿ ಅಲ್ಲ ಅಂತ ಜ್ಞಾನಿಗೆ ತಿಳಿಯತ್ತೆ. ಸೊ ಆ ಡೈರೆಕ್ಷನ್ ಅಲ್ಲಿ, ಆ ದಾರಿಯಲ್ಲಿ ಜ್ಞಾನಿ ಕೆಲಸ ಮಾಡ್ತಾನೆ. ಕೆಲಸ ಅಂದ್ರೆ ಏನು? ಅವ್ರು ಮಾಡೋದು ಜ್ಞಾನಿ ಅಂತ ಹೆಸರು ಯಾಕೆ ಇದೆ ಅಂದ್ರೆ ಅವರು ಶಾಸ್ತ್ರಗಳು, ವೇದಗಳನ್ನು ಓದ್ತಾರೆ. ಆದ್ರೆ ಗುರಿ ಏನು ಅವ್ರಿಗೆ? ಈ ದೇಹ ಅಶಾಶ್ವತ, ನಾನು ಆ ಭಗವಂತ ಅಂತಿರಲ್ಲ ಅವ್ರಿಗೆ. ಅದು ಯಾರೋ ಇದ್ದಾರೆ ಒಟ್ಟು, ಅವರು ಯಾರು ಇದ್ದಾರೆ ಅಂತಾನೂ ಅಲ್ಲ, ಅದು ಏನೋ ಒಂದು ಶಕ್ತಿ ಇದೆ ಅಷ್ಟೇ. ಅದೇನು ಅಂತ ನಾನು ಕಂಡಿಡಿಬೇಕು, ನನಗೆ ಈ ಶಾಸ್ತ್ರಗಳಿಂದ ಆ ಜ್ಞಾನ ಸಿಗಬೇಕು, ಇದು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಜ್ಞಾನಿಯರು. ಅದಕ್ಕೆ ಕರ್ಮಿಯರಿಗಿಂತ ಜ್ಞಾನಿ ಉತ್ತಮ. ಜ್ಞಾನಿಯರ ಬಗ್ಗೆ ಭಗವದ್ಗೀತಾನಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ನೆಕ್ಸ್ಟ್ ಬರುತ್ತೆ, ಓದಿ ಮಾತಾಜಿ. ಯಾರು ಓದ್ತೀರಾ? ಮೊದಲ ಮಾತಾಜಿ. ಹರೇ ಕೃಷ್ಣ. ಹೀಗೆ ಕರ್ಮಿಗಳಿಗಿಂತ ಜ್ಞಾನಿಯು ಉತ್ತಮ, ಏಕೆಂದರೆ ಅವನು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ
ಕುರುಡಾಗಿ ಕುರುಡಾಗಿ. ಕುರುಡಾಗಿ ತೊಡಗುವುದಿಲ್ಲ. ಇದು ಭಗವಂತನ ತೀರ್ಪು. ಆದರೆ ಜ್ಞಾನಿಯಾದವನು ಕರ್ಮಿಗಳ ಅಜ್ಞಾನದಿಂದ ಮುಕ್ತನಾದರೂ ಭಕ್ತಿ ಸೇವೆಯ ನೆಲೆಗೆ ಬರದೇ ಇದ್ದರೆ ಅವನು ಇನ್ನೂ ಅವಿದ್ಯೆಯ ನೆಲೆಯಲ್ಲೇ ಇದ್ದಾನೆ ಎಂದು ಭಾವಿಸಲಾಗುವುದು. ಒಬ್ಬನನ್ನು ಜ್ಞಾನಿ ಎಂದು ಒಪ್ಪಿದರೂ ಅವನು ಜ್ಞಾನವು ಅಶುದ್ಧವೆಂದು ಭಾವಿಸಲಾಗಿದೆ. ಏಕೆಂದರೆ ಅವನಿಗೆ ಭಕ್ತಿ ಸೇವೆಯ ಬಗೆಗೆ ತಿಳುವಳಿಕೆ ಇಲ್ಲದಿರುವುದರಿಂದ ಅವನು ಭಗವಂತನ ಪಾದಕಮಲಗಳ ನೇರ ಪೂಜೆಯನ್ನು ಅಲಕ್ಷಿಸುತ್ತಾನೆ. ಸಾಕು. ಜ್ಞಾನಿಯಾದ ಏನ್ ಕೊಟ್ಟಿದ್ದಾರೆ? ಒಂದೆರಡು ಪಾಯಿಂಟ್ ನೋಡಿ. ಕರ್ಮಗಿಂತ ಜ್ಞಾನಿಯು ಉತ್ತಮ. ಕರ್ಮಿಗಿಂತ ಜ್ಞಾನಿ ಉತ್ತಮ, ಅದೊಂದು ಪಾಯಿಂಟ್. ಆಮೇಲೆ ಯಾಕಂದ್ರೆ ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ಕುರುಡಾಗಿ ತೊಡಗುವುದಿಲ್ಲ. ಜ್ಞಾನಿ ಇಂದ್ರಿಯ ಸುಖದಲ್ಲಿ ತೊಡಗುವುದಿಲ್ಲ. ಏನೋ ಇದೆ, ಒಟ್ಟು ಆತ್ಮತತ್ವ ಅಂತ ಗೊತ್ತಿದೆ. ಆದರೆ ಜ್ಞಾನಿಯ ಅಂದ್ರು ನೋಡಿ, ಈ ತರ ಏನ್ ಕೊಡ್ತಾರೆ? ಅವಿದ್ಯೆಯ ನೆಲೆಯಲ್ಲೇ ಇದ್ದಾನೆ ಜ್ಞಾನಿ. ಯಾಕೆ ಇಷ್ಟು ಗೊತ್ತಿದ್ರು ಜ್ಞಾನಿಗೆ ಯಾಕೆ ಜ್ಞಾನಿಯನ್ನು ಅವಿದ್ಯೆಯ ನೆಲದಲ್ಲಿಯೇ ಇದ್ದಾನೆ ಅಂತ ಬರಿತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಭಕ್ತಿ ಸೇವೆಯ ನೆಲೆಗೆ ಬರದೇ ಇದ್ದರೆ ಅಂತ. ಸೊ ಜ್ಞಾನಿಯರು ಏನ್ ಮಾಡ್ತಾರಂತೆ, ನನಗೆ ಇಷ್ಟು ಬುದ್ಧಿ ಇದೆ, ನನ್ನ ಬುದ್ಧಿ ಉಪಯೋಗಿಸ್ಕೊಂಡು ನಾನು ಕಂಡಿಡಿತೀನಿ ಯಾವ ಶಕ್ತಿ, ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ನಾನ್ ಕಂಡಿಡ್ತೀನಿ ಅನ್ನೋ ಪ್ರಯತ್ನದಲ್ಲಿ ಇರ್ತಾರೆ ಅವರು ಕೃಷ್ಣನನ್ನ, ಭಗವಂತನನ್ನ ಪರಮ ಪುರುಷ ಅಂತ ಒಪ್ಕೊಳ್ಳೋದಿಲ್ಲ. ಅವರು ಭಕ್ತಿ ಸೇವೆನಲ್ಲಿ ತೊಡಗುವುದಿಲ್ಲ. ಜ್ಞಾನಿಯರು ಭಗವದ್ಗೀತೆ ಇವೆಲ್ಲ ಓದ್ತಾರೆ, ಆದ್ರೆ ಭಗವದ್ಗೀತೆ ಎಲ್ಲ ಓದಿ ಕೃಷ್ಣ ಅಂತ ಪುರುಷ ಯಾರು ಇಲ್ಲ, ಅದೆಲ್ಲ ಸುಮ್ಮನೆ ಕಾಲ್ಪನಿಕ. ಅದ್ರಲ್ಲಿ ಇರೋ ತತ್ವ ಮಾತ್ರ ನಾವು, ಅದ್ರ ಉತ್ತಮವಾದ ತತ್ವ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಇಂತ ಹೇಳ್ತಾರೆ ಅವ್ರು ಯಾವತ್ತು ಕೃಷ್ಣನನ್ನ ಪರಮ ಪುರುಷನ ಗುರುತಿಸಲ್ಲ, ಮತ್ತೆ ಆ ಭಕ್ತಿ ಸೇವೆನಲ್ಲಿ ತೊಡಗಲ್ಲ. ನೋಡಿ, ಭಕ್ತಿ ಸೇವೆಯ ಬಗೆಗೆ ತಿಳುವಳಿಕೆ ಇಲ್ಲದಿರುವುದರಿಂದ ಅವನ ಭಗವಂತನ ಪಾದಕಮಲಗಳ ನೇರ ಪೂಜೆಯನ್ನು ಅಲಕ್ಷಿಸುತ್ತಾನೆ. ಪೂಜೆ ಮಾಡಲ್ಲ. ಪೂಜೆ ಮಾಡಿದ್ರು ಕೂಡ ಇದೆಲ್ಲ ಸುಮ್ಮನೆ ಅಷ್ಟೇ, ಇದಕ್ಕಿಂತ ಹೆಚ್ಚು ಏನೋ ಇದೆ ಆ ಭಾವದಲ್ಲಿರ್ತಾರೆ. ಅದಕ್ಕೆ ಅವರ ಬುದ್ಧಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಅವಿಶುದ್ಧ ಬುದ್ಧಿ ಅವ್ರದ್ದು. ಅವರ ಬುದ್ಧಿ ಅಶುದ್ಧ. ಅಶುದ್ಧ ಬುದ್ಧಿ ಜ್ಞಾನಿಯರು. ಇನ್ನು ಕೊಟ್ಟಿದ್ದಾರೆ ಜ್ಞಾನಿಯರ ಬಗ್ಗೆ ನಮಗೆ ಬ್ರಹ್ಮ ಸಂಹಿತಾನಲ್ಲಿ, ಬ್ರಹ್ಮದೇವರ ಸ್ತೋತ್ರದಲ್ಲಿ ಬರುತ್ತೆ. ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರಥಾಪಿ ಮನಸೋ ಮುನಿಪುಂಗವಾನಾಂ ಸೋಪ್ಯಸ್ತಿ ಯತ್ ಪ್ರಪದಸೀಮ್ಯ ವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪಂಥಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯಂ. ಕೋಟಿ ಶತವತ್ಸರ ಅಂದ್ರೆ ಅವರು ತನ್ನ ಬುದ್ಧಿಯನ್ನು ಉಪಯೋಗಿಸಿ ನಾನು ಯಾರು, ಈ ಸೃಷ್ಟಿಗೆ ಎಲ್ಲ ಮೂಲ ಕಾರಣ ಯಾರು ಅಂತ ಕಂಡಿಡಿತೀನಿ ಅಂತ ಹೋಗ್ತಾರಲ್ಲ ಅವರು, ಆತರ ಬುದ್ಧಿ ಉಪಯೋಗಿಸಿ ಸೋಪ್ಯಸ್ತಿ ಯತ್ ಪ್ರಪದಸೀಮ್ಯ ಪಂಥಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರಥಾಪಿ ಮನಸೋ ಮುನಿಪುಂಗವಾನ. ಮುನಿಪುಂಗ ಅಂದ್ರೆ ಎಕ್ಸ್ಪರ್ಟ್, ಸಾಧಾರಣ ಮುನಿ ಅಲ್ಲ, ತುಂಬಾ ಬುದ್ಧಿವಂತ ಮುನಿಗಳು. ವಾಯೋರಥಾಪಿ ಮನಸ್ಸು ತುಂಬಾ ವೇಗವಾಗಿ ಓಡುತ್ತೆ ನಮ್ಮ ಮನಸ್ಸು. ಆ ಯಕ್ಷ ಪ್ರಶ್ನೆಗಳಲ್ಲಿ, ಯಮರಾಜನ ಪ್ರಶ್ನೆಗಳಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಆ ಪ್ರಶ್ನೆಗಳಲ್ಲಿ ಒಂದು, ಈ ಪ್ರಪಂಚ, ಈ ಸೃಷ್ಟಿನಲ್ಲಿ ಎಲ್ಲದಕ್ಕಿಂತ ಯಾವುದು ವೇಗವಾಗಿ ಓಡುತ್ತೆ ಅಂತ ಹೇಳಿದಾಗ ಯುಧಿಷ್ಠಿರ ಮಹಾರಾಜ ಏನು ಉತ್ತರ ಕೊಡ್ತಾನೆ? ಎಲ್ಲದಕ್ಕಿಂತ ಬೇಗ ಓಡೋದು ಯಾವುದು? ಮನಸ್ಸು. ಯಾಕೆ?
ನಾನು ಹಿಂಗೆ ಕಣ್ಣು ಮುಚ್ಕೊಂಡು ಸೂರ್ಯ ಅಂತ ನೆನ್ಸ್ಕೊಂಡ್ರೆ ಸಾಕು, ಇಮ್ಮಿಡಿಯೇಟ್ಲಿ ನಾನು ಸೂರ್ಯನ್ವರೆಗೂ ಹೋಗ್ತೀನಿ, ಮನಸ್ಸು ಹೋಗತ್ತೆ. ಆದ್ರೆ ನಿಜವಾಗ್ಲೂ ಯಾವ್ದಾದ್ರು ಒಂದು ರಾಕೆಟ್ ಮಾಡಿ ಸೂರ್ಯನ ಹತ್ರ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ. ಸೊ Time ಇದೆ. ಯಾವ್ದೇ ಲೋಕಕ್ಕೆ ಎಲ್ಲಾದ್ರೂ ಪಟ್ ಅಂತ ಹೋಗುತ್ತೆ. ಎಸ್ಪೆಷಲಿ ನಾವು ಬೆಳಗ್ಗೆ ಚಾಂಟಿಂಗ್ ಮಾಡುವಾಗ ಅಂತ ಫುಲ್ ವರ್ಲ್ಡ್ ಟೂರ್ ಹೋಗ್ಬಿಡುತ್ತೆ ಅಲ್ವಾ ಮನಸ್ಸು, ದಿನಾ ಬೆಳಗ್ಗೆ ತಾನೆ ವರ್ಲ್ಡ್ ಟೂರ್ ಹೋಗುತ್ತೆ ತಾನೆ. ಹೌದು. ಸೊ ಮನಸ್ಸು ಓಡುವಷ್ಟು ಇನ್ ಯಾವುದು ಓಡಲ್ಲ. ಸೊ ಆತರ ಮನಸ್ಸಿಟ್ಕೊಂಡು ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ, ಆತರ ಅಷ್ಟು ವೇಗವಾಗಿ ಓಡೋ ಮನಸ್ಸಿನಿಂದ ಶತವತ್ಸರ ಕೋಟಿ ಅಂದ್ರೆ 100 ಕೋಟಿಯಷ್ಟು ವರ್ಷಗಳು ಅವರು ಹೋದ್ರು ಮನಸ್ಸನ್ನು ಉಪಯೋಗಿಸಿ, ಅವರು ಅಷ್ಟು ಪುಸ್ತಕ ಓದಿ ಏನು ವೇದಗಳೆಲ್ಲ ಓದಿದ್ರು ಅವಿಚಿಂತ್ಯ ತತ್ವೇ. ಅವಿಚಿಂತ್ಯ ಅಂದ್ರೆ ತತ್ವ ಅಂದ್ರೆ ಕೃಷ್ಣನ ಬಗ್ಗೆ ಅವ್ರಿಗೆ ಒಂಚೂರು ಚಿಂತನೆ ಕೂಡ ಬರಲ್ಲ ಅವರ ಶಕ್ತಿಯಿಂದ ಮಾಡಿದ್ರೆ. ಅವ್ರಿಗೆ ಕೃಷ್ಣ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ನಮ್ಮ ಬುದ್ಧಿಯಿಂದ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾವು ಯಾವಾಗ್ಲೂ ಗುರುವಿನ ಪಾದ ಕಮಲದಲ್ಲಿ ಬೀಳ್ಬೇಕು. ನಮಗೆ ಕೃಷ್ಣ ಕೃಪೆ, ಭಕ್ತರ ಕೃಪೆ ಇದ್ರೆ ಮಾತ್ರ, ವೈಷ್ಣವರ ಕೃಪೆ ಇದ್ರೆ ಮಾತ್ರ ನಮಗೆ ಕೃಷ್ಣನ ಬಗ್ಗೆ ಗೊತ್ತಾಗುತ್ತೆ. ಅಂತ ಗೋವಿಂದನಿಗೆ, ಎಂತ ಗೋವಿಂದ, ಯಾವ ಗೋವಿಂದನ ಯಾವತ್ತೂ ಈ ಜ್ಞಾನಿಯರು ಪಂಥಾಸ್ತು ಕೋಟಿ ಶತವತ್ಸರ, ಕೋಟಿಗಟ್ಲೆ 100 ವರ್ಷ ಓಡಾಡಿ ನನ್ನ ಮನಸ್ಸಿನಿಂದ ಯಾರು ಕಂಡಿಡಿಯಲ್ವೋ ಅಂತ ಗೋವಿಂದನಿಗೆ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಇದು ಜ್ಞಾನಿಯರ ಬಗ್ಗೆ ಬ್ರಹ್ಮದೇವರು ಹೇಳ್ತಾ ಇರೋದು. ಸೊ ಜ್ಞಾನಿಯರ್ದು ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಅವರು ಕರ್ಮಿಗಳಲ್ಲ, ಕರ್ಮಿಗಳಿಗಿಂತ ಖಂಡಿತ ಮೇಲೆ. ಈ ಪ್ರಪಂಚ ಖಂಡಿತ, ಈ ದೇಹ, ಈ ಪ್ರಪಂಚ ಶಾಶ್ವತ ಅಲ್ಲ. ಯಾರೋ ಒಂದು ಶಕ್ತಿ ಇದ್ದಾರೆ, ಈ ಏನದು ಈ ದೇಹದ ಸುಖ ಬೇಡ ನನಗೆ ಅಂತ ಅವರು ತೊಲಗಿದ್ದಾರೆ. ಅದನ್ನ ಅಂದ್ರೂ ಬುದ್ಧಿ ಇನ್ನು ಕೃಷ್ಣನ ಭಕ್ತಿಗೆ ಬಂದಿಲ್ಲ. ಸೊ ಈ ತರ ಕರ್ಮಕಾಂಡಿಯರಿಗಿಂತ ಜ್ಞಾನಿಯರು ಹೆಚ್ಚು, ಆದ್ರೆ ಭಕ್ತಿಗೆ ಸೇವೆಗಿನ್ನು ಅವರು ಬಂದಿಲ್ಲ. ಇನ್ನು ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಒಂದು ನಿಮಿಷ. ಯಾರ್ಯಾರು ಎಲ್ಲರೂ ಒಂದು ಭಕ್ತಿ ಸೇವೆ ನಾನು ಓದ್ಲಾ ಮಾತಾಜಿ? ಭಕ್ತಿ ಸೇವೆ ಓದಿ, ಎಲ್ಲರಿಗೂ ಸಿಗತ್ತೆ ಚಾನ್ಸ್. ಓದಿ ಮಾತಾಜಿ. ಭಕ್ತಿ ಸೇವೆ ತಾನೇ ಓದ್ಬೇಕು ಮಾತಾಜಿ? ಭಕ್ತಿ ಸೇವೆ ಅದಕ್ಕಿಂತ ಮುಂಚೆ ಜ್ಞಾನಿಯಾದವರು ಬಹುನಾನ್ ಜನ್ಮನಾನಂತೆ ಜ್ಞಾನಿನಾನ್ ಮಾಂ ಪ್ರಪದ್ಯತೆ. ಅದಾಯ್ತಾ ಮಾತಾಜಿ? ಬಹುನಾನ್ ಜನ್ಮನಾನಂತೆ ಮೇಲ ಜ್ಞಾನಿಯಾದವರು ಸೇವೆ ಮಾಡಿದರೆ, ಭಕ್ತಿ ಸೇವೆ ಮಾಡಿದರೆ. ಸಾರಿ ಮಾತಾಜಿ, ನಾನು ಸ್ವಲ್ಪ ಬುಕ್ ತಗೊಂಡಿರ್ಲಿಲ್ಲ, ಅದಕ್ಕೋಸ್ಕರ. ಜ್ಞಾನಿಯಾದವನು ಭಕ್ತಿ ಸೇವೆ ಮಾಡಿದರೆ ಅವನು ಬೇಗನೆ ಸಾಮಾನ್ಯ ಜ್ಞಾನಿಗಿಂತ ಉತ್ತಮನಾಗುತ್ತಾನೆ. ಹಾಗೆ ಪ್ರಗತಿ ಸಾಧಿಸಿದ ವ್ಯಕ್ತಿಯನ್ನು ಜ್ಞಾನ ವಿಮುಕ್ತ ಭಕ್ತಿ ಪರ ಎಂದು ವಿವರಿಸಲಾಗಿದೆ. ಜ್ಞಾನಿಯಾದವನು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆಂಬುದನ್ನು ಭಗವದ್ಗೀತೆಯಲ್ಲಿ 7.19 ಕೃಷ್ಣನು ಹೀಗೆ ಹೇಳಿದ್ದಾನೆ. ಬಹುನಾನ್ ಜನ್ಮನಾನಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಹುಟ್ಟು ಸಾವುಗಳ ಅನಂತರ ಜ್ಞಾನಿಯಾದವನು ನಾನೇ ಎಲ್ಲ ಕಾರಣಗಳಿಗೂ ಕಾರಣನೆಂದು ತಿಳಿದು ನನಗೆ ಶರಣಾಗುವನು. ಅಂತಹ ಮಹಾತ್ಮನು ದುರ್ಲಭ. ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗುವವನು ಖಂಡಿತವಾಗಿಯೂ ಬುದ್ಧಿವಂತನು, ಆದರೆ ಅಂತಹ ಮಹಾತ್ಮನು ಬಹಳ ವಿರಳ. ಸಾಕ ಮಾತಾಜಿ? ಸಾಕು ಮಾತಾಜಿ. ಸೊ ಜ್ಞಾನಿಗಳಲ್ಲಿ ಕೆಲವರು ಭಕ್ತಿ ಸೇವೆ ಮಾಡಿದರೆ, ಅವರು ಜ್ಞಾನಿಯರು ಏನಾದ್ರೂ ಭಕ್ತಿ ಸೇವೆ ಮಾಡಿದರೆ ಅವನು ಬೇಗನೆ ಸಾಮಾನ್ಯ ಜ್ಞಾನಿಗಿಂತ ಉತ್ತಮವಾಗುತ್ತಾನೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಸೊ ಅಂಥ ಜ್ಞಾನಿಯರು ಜ್ಞಾನ ವಿಮುಕ್ತ ಭಕ್ತಿ ಪರಮ ಅಂತ ಕರೀತಾರೆ. ಪ್ರಭುಪಾದರು ಕೊಟ್ಟಿರೋ ಇದು ಪದ. ಜ್ಞಾನಿಯರ ಬಗ್ಗೆ ಕೃಷ್ಣ ಭಗವದ್ಗೀತೆನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕೃಷ್ಣ ಬಹುನಾಂ ಜನ್ಮನಾಮ್ ಅಂತೆ. ಬಹುನಾಂ ಜನ್ಮನಾಮ್ ಅಂದ್ರೆ ಅವರಿಗೆ ತುಂಬಾ ಜನ್ಮಗಳು ಬೇಕು ಜ್ಞಾನಿಯರಿಗೆ. ಬಹುನಾಂ ಜನ್ಮನಾಮ್ ಅಂತೆ ಅಂದ್ರೆ ಎಷ್ಟೊಂದು ಜನ್ಮಗಳಾದ ಮೇಲೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನವಾನ್ ಮಾಂ ಪ್ರಪದ್ಯತೆ, ನನ್ನನ್ನ ಶರಣ ಕೋರ್ತಾನೆ ಒಬ್ಬ ಜ್ಞಾನಿ. ಯಾವಾಗ? ತುಂಬಾ ಜನ್ಮಗಳಾದ್ಮೇಲೆ. ವಾಸುದೇವ ಸರ್ವಂ ಮಿತಿ ಅಂದ್ರೆ ವಾಸುದೇವನೇ ಸರ್ವ, ನಾನೇ ಸರ್ವಸ್ವ ಅಂತ
ಸ ಮಹಾತ್ಮ ಸುದುರ್ಲಭ. ಆತರ ಮಹಾತ್ಮ ಜ್ಞಾನಿಗಳಲ್ಲಿ ಸುದುರ್ಲಭ. ಸೊ ಜ್ಞಾನಿಯರು ವಾಸುದೇವ ಸರ್ವಂ ಅಂತ ಗುರುತಿಸೋದು, ಭಕ್ತಿ ಸೇವೆನಲ್ಲಿ ತೊಡಗೋದು, ಮತ್ತೆ ಇವೆಲ್ಲ ಮಾಡಕ್ಕೆ ಅವ್ರಿಗೆ ತುಂಬಾ ಜನ್ಮಗಳು ಬೇಕು. ಆ ತರ ಜ್ಞಾನಿಯರು ತುಂಬಾ ದುರ್ಲಭ. ಸೊ ಜ್ಞಾನಿ ಮಾರ್ಗ ತಗೊಂಡ್ರೆ ನಮಗೆ ಕೃಷ್ಣ ಸಿಗೋದು ತುಂಬಾ ದುರ್ಲಭ. ಅದಕ್ಕೆ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಲ್ವಾ ಮಾತಾಜಿ? ಹೌದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದೇ ನಾವು ಜ್ಞಾನ ಮಾರ್ಗ ಬಿಟ್ಟು ಭಕ್ತಿ ಮಾರ್ಗದಲ್ಲಿ ಹೋದ್ರೆ ನಮ್ಗೆ ಬೇಗ ಸಿಗ್ತಾರಲ್ವಾ ಮಾತಾಜಿ? ಹೌದು ಹೌದು. ಸೊ ಇವಾಗ ನಾವು ಕರ್ಮಕಾಂಡ್ಯರು ಜ್ಞಾನಿಯರಿಗೆ ಬಂದ್ವಿ. ಕರ್ಮಕಾಂಡ್ಯರ ಮೇಲ್ಕಿಂತ ಮೇಲೆ ಹೆಚ್ಚು ಜ್ಞಾನಿಯರ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ನೋಡಿ ಪ್ರಭುಪಾದ್. ನೆಕ್ಸ್ಟ್ ಯಾವ ತರ ಜನರು. ಹರೇ ಕೃಷ್ಣ. ಯಾರು ಓದ್ತೀರಾ ಮಾತಾಜಿ? ಚಂದ್ರವಲ್ಲಭಿ ಮಾತಾಜಿ ಓದ್ತೀರಾ ಮಾತಾಜಿ? ಮಾತಾಜಿ ಎಲ್ಲಿಂದ? ನನ್ ವೈಫೈ ಹೊರಟೋಗಿತ್ತು. ಎಲ್ಲಿಂದ ಮಾತಾಜಿ? ಭಕ್ತಿ ಭಕ್ತಿ ಸೇವೆಯನ್ನು ಸೇವೆಯನ್ನು ಅವಲಂಬಿಸಿ ಅವಲಂಬಿಸಿ. ಭಕ್ತಿ ಸೇವೆಯನ್ನು ಅವಲಂಬಿಸಿ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ನಾರದ, ಸನಕ, ಸನಾತನೆ ಮೊದಲಾದ ಭಾಗವತೋತ್ತಮರು ನಡೆದ ದಾರಿಯಲ್ಲಿ ನಡೆಯುವ ಮೂಲಕ ಒಬ್ಬನು ಭಗವಂತನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವ ನೆಲೆಯನ್ನು ತಲುಪಬಹುದು. ಆಗ ಭಗವಂತನು ಅವನನ್ನು ಉತ್ತಮನೆಂದು ಪರಿಗಣಿಸುತ್ತಾನೆ. ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡ ಭಕ್ತರು ಖಂಡಿತವಾಗಿ ಉನ್ನತ ನೆಲೆಯಲ್ಲಿರುವರು. ಈ ಭಕ್ತರೆಲ್ಲರೂ ಗೋಪಿಯರು ಉತ್ತಮರು. ಭಕ್ತರೆಲ್ಲ ಗೋಪಿಯರು ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಜ್ಞಾನಿಯರಿಗಿಂತ ಮೇಲೆ ಯಾರು ಕೊಟ್ಟಿದ್ದಾರೆ? ಭಕ್ತರ ಬಗ್ಗೆ ಹೇಳಿದ್ದಾರೆ. ಸೊ ಭಕ್ತಿ ಸೇವೆಯನ್ನು ಯಾರು ಅವಲಂಬಿಸ್ತಾರೆ? ಇಲ್ಲಿ ಉದಾಹರಣೆ ಕೊಟ್ಟಿರೋದು ನಮಗೆ ಸನಕ, ಸನಾತನ, ನಾರದ, ಇವರೆಲ್ಲ ಭಕ್ತರು. ಈ ಭಕ್ತರಲ್ಲಿ ಸನಕ, ಸನಾತನ ಯಾಕೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅವರು ಮೊದಲು ಜ್ಞಾನಿಯರಿದ್ರು. ಅವರು ವಿಷ್ಣುವಿನ ಪಾದದ ತುಳಸಿಯನ್ನು ಸ್ಮೆಲ್ ಮಾಡಿ ಅವರು ಭಕ್ತರಾಗಿ ಟ್ರಾನ್ಸ್ಫಾರ್ಮೇಶನ್, ಅವರು ಚೇಂಜ್ ಆಗ್ತಾರೆ ಅವರು. ಸೊ ಈ 4 ಸನತ್ ಕುಮಾರರು ಜ್ಞಾನಿಯರಾಗಿರ್ತಾರೆ ಮೊದಲು, ಅವರು ಭಕ್ತರಾಗಿ ಚೇಂಜ್ ಆಗ್ತಾರೆ. ಸೊ ಭಕ್ತಿ ಸೇವೆಯನ್ನು ಯಾರು ಅವಲಂಬಿಸ್ತಾರೆ? ಇವಾಗ ಭಕ್ತರ ಬಗ್ಗೆ ಬಂದಿದ್ದಾರೆ, ಭಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಲೆವೆಲ್ ಭಕ್ತಿ. ನೋಡಿ, ಭಕ್ತಿ ಬಂದ ತಕ್ಷಣ ಇಲ್ಲಿ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ, ಭಕ್ತಿ ಮಾರ್ಗದ ನಿಯಂತ್ರಕ ತತ್ವಗಳು ನಾವಿವಾಗ ಮಾಡ್ತಿರೋದು ಯಾವ ಭಕ್ತಿ? ನಾವು ನಿಯಂತ್ರಕ ತತ್ವಗಳನ್ನು ಅನುಸರಿಸ್ತಾ ಇದೀವಾ ಇಲ್ವಾ? ಅನುಸರಿಸ್ತಾ ಇದೀವಿ. ಸೊ ಅದಕ್ಕೆ ನಮ್ಗೆ ಏನಂತಾರೆ? ವೈದಿಕ ಭಕ್ತಿಗಳು. ನಾವು ವೈದಿ ಸಾಧನ ಭಕ್ತಿ ನಾವು ಮಾಡ್ತಿರೋದು. ಸೊ ನಾವು ಅನುಸರಿಸ್ಬೇಕು ಅಂದ್ರೆ ನಮ್ಗಿಂತ ಮೇಲ್ಗಡೆ ಯಾರು ಇದ್ದಾರೆ? ನಮ್ಮ ಗುರು. ಯಾರು ನಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಿರೋದು? ನಾರದ, ಸನಕ, ಸನಾತನ. ಸೊ ಇಮ್ಮಿಡಿಯೇಟ್ಲಿ ವೈಷ್ಣವರು, ಗುರು ಎಲ್ಲ ಬರ್ತಾರೆ ನಿಮಗೆ. ಸೊ ಈ ಮಾಡ್ತಾ ಏನಾಗತ್ತೆ? ಭಗವಂತನವೇ ಪ್ರೇಮವನ್ನು ಬೆಳೆಸಿಕೊಳ್ಳುವ ನೆಲೆಯ ತಲುಪಬಹುದು. ಭಕ್ತರು ಖಂಡಿತವಾಗಿ ಉನ್ನತ ನೆಲೆಯನ್ನು ಏರುವರು. ಸೊ ಜ್ಞಾನಿಯರಿಗೆ ಮೇಲಗಿಂತ ಉತ್ತಮ ಭಕ್ತರು, ಭಕ್ತಿ ಸೇವೆಯಲ್ಲಿ ತೊಡಗುವರು. ಇವಾಗ ಭಕ್ತರಲ್ಲಿ ಮತ್ತೆ ಯಾರು ಉನ್ನತರು? ಇಲ್ಲಿ ನೋಡೋಣ. ನೆಕ್ಸ್ಟ್ ಗೋಪಿಯರು. ಕೃಷ್ಣ ಓದ್ಲವ? ಹಾ ಮಾತಾಜಿ ಓದಿ. ಈ ಭಕ್ತರೆಲ್ಲರ ಗೋಪಿಯರು ಉತ್ತಮರು, ಏಕೆಂದರೆ ಅವರಿಗೆ ಕೃಷ್ಣನನ್ನು ಸಂತುಷ್ಟಿಗೊಳಿಸುವುದನ್ನು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಗೋಪಿಯರು ಕೃಷ್ಣನಿಂದ ಪ್ರತಿಫಲವಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿಜವಾಗಿ ಕೃಷ್ಣನು ಅವರಿಂದ ಬೇರೆಯಾಗಿ ಅವರಿಗೆ ತೀವ್ರವಾದ ವೇದನೆಯನ್ನು ಕೊಡುತ್ತಾನೆ. ಆದರೂ ಅವರು ಕೃಷ್ಣನನ್ನು ಮರೆಯುವುದಿಲ್ಲ. ಕೃಷ್ಣನು ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೊರಟಾಗ ಗೋಪಿಯರು ಖಿನ್ನರಾಗಿ ತಮ್ಮ ಉಳಿದ ಜೀವಮಾನವನ್ನು ಕೃಷ್ಣನ ವಿರಹದಿಂದ ಅಳುತ್ತಾ ಕಳೆದರು. ಅಂದರೆ ಒಂದು ಅರ್ಥದಲ್ಲಿ ಅವರು ವಾಸ್ತವವಾಗಿ ಕೃಷ್ಣನಿಂದ ಬೇರೆಯಾಗಲೇ ಇಲ್ಲ. ಕೃಷ್ಣನ ಬಗೆಗೆ ಚಿಂತಿಸುವುದಕ್ಕೂ ಅವರ ಜೊತೆ ಬೆರೆಯುವುದಕ್ಕೂ ಏನು ವ್ಯತ್ಯಾಸವಿಲ್ಲ.
ಮೊದಲಿಗೆ ವಿಪ್ರಲಂಬ ಸೇವೆಯು ವಿರಹ ವೇದನೆಯಿಂದ ಕೃಷ್ಣನ ಬಗೆಗೆ ಚಿಂತಿಸುವುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಿದಂತೆ ಇದು ನೇರವಾಗಿ ಕೃಷ್ಣನ ಸೇವೆ ಮಾಡುವುದಕ್ಕಿಂತ ಉತ್ತಮ. ಹೀಗೆ ಕೃಷ್ಣನ ಬಗೆಗೆ ನಿಷ್ಕಲ್ಮಶ ಭಕ್ತಿ ಪ್ರೇಮ ಬೆಳೆಸಿಕೊಂಡವರಲ್ಲಿ ಗೋಪಿಯರು ತುಂಬಾ ಶ್ರೇಷ್ಠ. ಈ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯುತ್ತಮ. ಯಾರು ಶ್ರೀಮತಿ ರಾಧಾರಾಣಿಯ ಭಕ್ತಿ ಸೇವೆಯನ್ನು ಮೀರಿಸಲಾರರು. ನಿಜವಾಗಿ ಹೇಳುವುದಾದರೆ ಕೃಷ್ಣನು ಸಹ ಶ್ರೀಮತಿ ರಾಧಾರಾಣಿಯ ಮನೋಭಾವವನ್ನು ಅರಿಯಲಾರನು. ಆದ್ದರಿಂದಲೇ ಅವನು ಅವಳ ಸ್ಥಾನವನ್ನು ಪಡೆದು ಅವಳ ದಿವ್ಯ ಭಾವಗಳನ್ನು ಅರಿಯಲೋಸುಗ ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದರು. ಹರೇ ಕೃಷ್ಣ ಮಾತು. ಸೊ ಭಕ್ತರಲ್ಲಿ ಯಾರು ಶ್ರೇಷ್ಠರು? ಗೋಪಿಯರು ಗೋಪಿಯರು. ಉತ್ತಮ ಅಂತ ಕೊಟ್ಟಿದ್ದಾರೆ. ಗೋಪಿಯರು. ಯಾಕೆ? ಅವರು ತನ್ನಗೋಸ್ಕರ ಏನು ಬಯಸ್ಲಿಲ್ಲ, ಏನೇನು ಬಯಸ್ಲಿಲ್ಲ. ಆಕ್ಚುಲಿ ಗೋಪಿಯರು ತೋರಿಸ್ಕೊಳ್ಳಿಲ್ಲ ತನ್ನ ಭಕ್ತಿ ಯಾವಾಗ್ಲೂನು. ತನ್ನ ಪ್ರೇಮ, ಅವ್ರಿಗಿರೋ ಪ್ರೇಮ ಕೃಷ್ಣನ ಬಗ್ಗೆ ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ಯಾವಾಗ ಅಕ್ರೂರ ಬಂದು ಕೃಷ್ಣ ಬಲರಾಮನ್ನ ಕರ್ಕೊಂಡು ಹೋಗಕ್ಕೆ ಅಕ್ರೂರ ಬರ್ತಾನೆ, ಸೊ ಆವಾಗ ಅವ್ರಿಗೆ ಆ ಇಡೀ ರಾತ್ರಿ ಇನ್ಫ್ಯಾಕ್ಟ್ ಕಾಯ್ತಾರೆ ಅಲ್ಲಿ ಆ ರಥನ. ಅವರು ಏನು ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ ಅಂದ್ರೆ, ಬಯಸ್ತಾ ಇರ್ತಾರೆ ಅಂದ್ರೆ, ನಂದ ಮಹಾರಾಜರು ಕೃಷ್ಣನನ್ನ ಕಳ್ಸಕ್ಕೆ ಈ ಅಕ್ರೂರನ್ ಜೊತೆ ಅವರು ಪರ್ಮಿಷನ್ ಕೊಡಬಾರ್ದು ಅಂತ ಬಯಸ್ತಾ ಇರ್ತಾರೆ. ಈ ಅಕ್ರೂರ ಅಲ್ಲ, ಕ್ರೂರ ಇವನು ನಮ್ಮ ಕೃಷ್ಣನನ್ನು ಕರ್ಕೊಂಡು ಹೋಗಕ್ಕೆ, ನಮ್ಮಿಂದ ದೂರ ಮಾಡಕ್ಕೆ ಬಂದಿದ್ದಾನೆ ಅಂತ ಇಂಥವೆಲ್ಲ ಅನ್ಕೊಳ್ತಾರೆ. ಸೊ ಆವಾಗ ಅವರು ಹೊರಗಡೆ ಬಂದು ಕೃಷ್ಣನನ್ನ ಹೋಗದೆ ನಿಲ್ಸಕ್ಕೆ ಪ್ರಯತ್ನ ಪಡೋದು. ಅಲ್ಲಿವರೆಗೂ ಅವ್ರು ಯಾವತ್ತು ಮುಂದೆ ಬಂದು ಅವ್ರಿಗಿರೋ ಪ್ರೇಮ ಭಾವವನ್ನು ಕೃಷ್ಣನ ಮೇಲೆ ಯಾರ ಹತ್ರನೂ ಮುಂದೆ ಬಂದು ತೋರಿಸ್ಕೊಡಲ್ಲ. ಗೋಪಿಕಾಸ್ತ್ರೀಯರು ಯಾಕೆ ಅಷ್ಟು ಉತ್ತಮ ಅಂದ್ರೆ, ಶುಕದೇವ್ ಗೋಸ್ವಾಮಿ ಅವ್ರ ಭಾಗವತಮಲ್ಲಿ ಹೇಳ್ತಾರೆ, ಇವಾಗ ಪ್ರೇಮ ಅಂದ್ರೆ ಏನು ಅಂದ್ರೆ, ಎಷ್ಟೇ ಅವಕಾಶ ಇರ್ಲಿ ನಮಗೆ ಸಿಕ್ಲಿ, ಅದೊಂದು ಆ ಪ್ರೇಮ ಭಾವ ಮುಗ್ದೋಗಕ್ಕೆ ಅಂದ್ರೂ ಅದನ್ನ ಅವರು ನಿಲ್ಲಿಸ್ಕೊಳ್ತಾರೆ. ಅದು ಆಕ್ಚುಲಿ ಪ್ರೇಮ ಅಂದ್ರೆ. ಇವಾಗ ಕೃಷ್ಣ ಬಿಟ್ಟಾಗ್ಲಿಂದ ವೃಂದಾವನ್ನ ಬಿಟ್ಟು ಹೋದಾಗ್ಲಿಂದ ಮತ್ತೆ ಅವರು ಕೃಷ್ಣನನ್ನು ನೋಡೋದು, ಕೃಷ್ಣ 16 ವರ್ಷ ವೃಂದಾವನದಿಂದ ಬಿಟ್ಟು ಹೋದಾಗ್ಲಿಂದ 125 ವರ್ಷ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ನೋಡಿದಾಗ ಕೃಷ್ಣನನ್ನು, ಆವತ್ತಿವರೆಗೂ ಅವರು ಒಂದು ಕ್ಷಣ ಕೂಡ ಕೃಷ್ಣನನ್ನು ಮರೆಯಲ್ಲ ಅಂತ ಹೇಳ್ತಾರೆ ಶುಕದೇವ್ ಗೋಸ್ವಾಮಿ. ಅದಕ್ಕೆ ಅವ್ರು ಅಷ್ಟು ಉತ್ತಮ. ಇವಾಗ ನಾವು ನೋಡ್ತೀವಲ್ಲ, ಒಂದೊಂದ್ಸಲಿ ಮಕ್ಳು ಹಾಸ್ಟೆಲ್ಗೆ ಅವಾಗ ಅಲ್ಲಿಗೆ ಹೋದಾಗ ತಾಯಂದ್ರು ತುಂಬಾ ಹೇಳ್ತಾರೆ, ನಾನು ನೋಡಿದ್ದೀನಿ ಕೆಲವು ತಾಯಂದ್ರು 3 ದಿನ ಕಂಟಿನ್ಯೂಸ್. ಇದು ನಮ್ಮ ಮನೆ ಪಕ್ಕದಲ್ಲಿದ್ರು ಒಬ್ರು ಆಂಟಿ, ಅವ್ರ ಮಗ ಹಾಸ್ಟೆಲ್ಗೆ ಹೋಗಿ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತ ಇಂಜಿನಿಯರಿಂಗ್ ಹೋಗಿದ್ದಕ್ಕೆ 3 ದಿನ ಹತ್ತಿದ್ದಾರೆ ಕಂಟಿನ್ಯೂಸ್ ನಿಲ್ಲಿಸ್ದೇನೆ. ಬಟ್ ಸ್ಲೋ ಆಗಿ ಅವ್ರು ಅದನ್ನ, ಆ ಪರಿಸ್ಥಿತಿಯನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹೌದೋ ಇಲ್ವೋ? ಸ್ಲೋ ಆಗಿ ಅವ್ರವ್ರ ಜೀವನ ನಡೆಸಕ್ ಶುರು ಮಾಡ್ತಾರೆ. ಇಲ್ಲಿ ಗೋಪಿಕಾ ಸ್ತ್ರೀಯರು 16 ವರ್ಷ ವೃಂದಾವನದಿಂದ ಬಿಟ್ಟು ಹೋದಾಗ್ಲಿಂದ 125 ವರ್ಷ ಕೃಷ್ಣ ಕುರುಕ್ಷೇತ್ರ ನಲ್ಲಿ ಮತ್ತೆ ಕಾಣೋವರೆಗೂ ಅವರು ಒಂದು ಕ್ಷಣ ಕೂಡ ಮರೀಲಿಲ್ವಂತೆ. ನಮ್ಗೆ ಆಗಲ್ಲ ಆಕ್ಚುಲಿ, ಬರೀ ಹೇಳ್ಬೇಕಷ್ಟೇ ನಾನು. ಸೊ ಅದಕ್ಕೆ ಅವರು ಅಷ್ಟು ಉತ್ತಮ ಅವರ ಭಕ್ತಿ ಸೇವೆ. ಅಂದ್ರೆ ಎಲ್ಲಾ ಕಾರಣಗಳು ಇತ್ತು ಅವ್ರ ಹತ್ರ ಕೃಷ್ಣನನ್ನ ಮರೆಯಕ್ಕೆ, ಅಂದ್ರೆ ಅವರು ಮರ್ತಿಲ್ಲ. ಸೊ ಅವರು ಲೀಲಾ ಸ್ಮರಣೆ, ಕೃಷ್ಣನ ಸ್ಮರಣೆ ಯಾವಾಗ್ಲೂ ಅವರು ಬಿಟ್ಟಿಲ್ಲ. ಸೊ ಇದು ವಿಪ್ರಾಲಂಬ ಭಾವ. ಸೊ ಈ ವಿಪ್ರಾಲಂಬ ಭಾವದಿಂದ ನಾವು ಕೃಷ್ಣನಿಂದ ದೂರ ಇರ್ತೀವಿ ಅನ್ಕೊಳ್ತೀವಿ, ಆದ್ರೂ ಕೃಷ್ಣ ನಮ್ ಜೊತೆಗೆ ನಮ್ಮ ಮನಸ್ಸಲ್ಲಿ, ನಮ್ಮ ಸ್ಮರಣೆಗಳಲ್ಲಿ ಯಾವಾಗ್ಲೂ ಇರ್ತಾನೆ. ಈ ವಿಪ್ರಾಲಂಬ ಭಾವ, ಈ ಗೋಪಿಕಾ ಸ್ತ್ರೀಯರು ಇವರ ವಿಪ್ರಾಲಂಬ ಭಾವನೆ ನಮಗೆ ಕೊಟ್ಟಿರೋದು ಚೈತನ್ಯ ಮಹಾಪ್ರಭು. ಇದು ನಮ್ಮ ಪರ್ಫೆಕ್ಷನ್. ನಾವು ಯಾವಾಗ ನಮ್ಮ ಭಕ್ತಿ ಮಾಡ್ತಾ ಮಾಡ್ತಾ ಈ ಭಾವಕ್ಕೆ ಬರ್ತೀವಿ, ಇದು ನಾವು ಬೆಳಗ್ಗೆ ಶಿಕ್ಷಾಷ್ಟಕಮಲ್ಲಿ ಬರುತ್ತಲ್ವಾ,
ನಯನಂ ಗಲದಶ್ರುಧಾರಯ, ನಯನಂ ಗಲದಶ್ರುಧಾರಯ, ನಯನದಿಂದ ಗಲದ ಅಶ್ರು ಅಂದ್ರೆ ಕಣ್ಣೀರು ಓ ಅಂತ ಸುರಿಬೇಕು. ಕೃಷ್ಣ ನನಗೆ ಕಾಣಿಸ್ತಾ ಇಲ್ಲ, ನನಗೆ ಸಿಗ್ತಾ ಇಲ್ಲ ಅನ್ನೋ ಅಷ್ಟು ವಿರಹ ಪ್ರೇಮದಲ್ಲಿರ್ಬೇಕು ನಾವು. ಯುಗಾಯಿತಂ ನಿಮೇಷೇಣ, ಒಂದೊಂದು ನಿಮಿಷ ಒಂದೊಂದು ಯುಗ ಅಷ್ಟು ಕಷ್ಟ ಆಗ್ತಾ ಇದೆ ನನ್ನ ಹತ್ರ ಇಲ್ದೆ. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಹ್ಮ್ ಚಕ್ಷುಷಾ ಕಣ್ಣಿಲ್ಲ, ನೀರು ಪ್ರಾವೃತಾಯಿತಂ ಬರ್ತಾ ಇಲ್ಲ. ಸೊ ಈ ಭಾವ ನಮಗೆ ಶಿಕ್ಷಾಷ್ಟಕದಿಂದ ಚೈತನ್ಯ ಮಹಾಪ್ರಭು ಅವ್ರು ಕೊಟ್ಟಿರೋದು. ಸೊ ರಾಧೇಶ್ಯಾಮ್ ಪ್ರಭು ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಲೆಕ್ಚರ್ಸ್ ನಾನು ಕೇಳಿರೋದು, ನಾವು ಇಸ್ಕಾನ್ ಅಲ್ಲಿ ಭಕ್ತಿ ಸೇವೆನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ದೇಹ ನಮ್ಮ ಮನಸ್ಸಿನಿಂದ ನಾವು ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ನಾವು ಮತ್ತೆ ಆ ಭಕ್ತಿ ಸೇವೆನಲ್ಲಿ ತೊಡಗಬೇಕು. ಆದ್ರೆ ಮನಸ್ಸಿನ ಒಳಗಡೆ ಕೃಷ್ಣನಿಗೆ ವಿಪ್ರಾಲಂಬ ಈ ಭಾವನೆ ನಾವು ಡೆವಲಪ್ ಮಾಡ್ಕೋಬೇಕು. ಇದು ಮಾಡಿದಾಗ ನಮಗೆ ಕೃಷ್ಣನ ಸ್ಮರಣೆ ಖಂಡಿತ ಅಂತ್ಯದಲ್ಲಿ ಅಂತ ಹೇಳ್ತಾರೆ. ನಮಗ್ ಕೊಟ್ಟಿರೋದು ವಿಪ್ರಾಲಂಬ ಭಾವ. ಒಂದ್ಸಲಿ ನರಸಿಂಹ ಗಿರಿಧಾರಿ ದೇವಸ್ಥಾನದಲ್ಲಿ ಮಾತಾಜೀಸ್ಗೆಲ್ಲ ಒಂದು ಮೀಟಿಂಗ್ ಇತ್ತು. ಯಾವ ಮಾತಾಜೀಸು? ಇದು ಡಿ ಕಿಚನ್ ಸರ್ವಿಸ್ ಮಾಡೋ ಮಾತಾಜೀಸ್ಗೆ. ಸೊ ಯಾರೋ ಒಬ್ರು ಬ್ರಹ್ಮಚಾರಿ ಪ್ರಭು ಬರ್ತಾ ಇದ್ರು ಮಾಯಾಪುರಿಂದ. ಸೊ ಅವರು ಡಿ ಕಿಚನ್ ಅಲ್ಲಿ ಇದ್ರು. ಅವ್ರ ಜೊತೆ ಮೀಟಿಂಗ್ ಅಂದ್ರೆ ಅವ್ರ ಜೊತೆ ಕ್ಲಾಸ್ ಇತ್ತು. ಸೊ ಕ್ಲಾಸ್ ಆದ್ಮೇಲೆಲ್ಲ ಕೊನೆಯದಾಗಿ ಅಂದ್ರೆ ನಾವು ಯಾವ ತರ ಸೇವೆ ಮಾಡ್ಬೇಕು ಡಿ ಕಿಚನ್ ಅಲ್ಲಿ ಎಲ್ಲ ಒಬ್ರು ಮಾತಾಜಿ ಕೇಳಿದ್ರು, ಇವಾಗ ನಾನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಕೃಷ್ಣನಿಗೆ ಡಿ ಕಿಚನ್ ಅಲ್ಲಿ ಸೇವೆ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರು. ಸೊ ಅದಕ್ಕೆ ಆ ಪ್ರಭು ಕೊಟ್ಟಿದ್ದ ಉತ್ತರ, ನಮಗೆ ಚೈತನ್ಯ ಮಹಾಪ್ರಭು ಅವ್ರು ಕೊಟ್ಟಿರೋದು ವಿಪ್ರಾಲಂಬ ಭಾವ. ನಾವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ವಿಪ್ರಾಲಂಬ ಭಾವದಲ್ಲಿ ನಾವು ಅಂದ್ರೆ ತುಂಬಾ ಚೆನ್ನಾಗಿ ನಾನ್ ಅಲಂಕಾರ ಮಾಡ್ಕೊಂತೀನಿ ಅನ್ನೋದು ಹೋಗ್ಬಿಡುತ್ತೆ. ಅಂದ್ರೆ ಅಂತ ಹೇಳಿದ್ರು ಅಂದ್ರೆ ನಾವು ತುಂಬಾ ಮುಂದುವರಿತಾ ಮನಸ್ಸಿನಲ್ಲಿ ಕೃಷ್ಣನ ಬಗ್ಗೆ ನಮಗೆ ಎಷ್ಟು ಮಿಸ್ ಮಾಡ್ಕೋಬೇಕು ಅಂದ್ರೆ, ನಾವು ಎಷ್ಟು ಸ್ಮರಣೆ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಅವರನ್ನ ಮಿಸ್ ಮಾಡಿ ಸ್ಮರಣೆ ಮಾಡ್ಬೇಕು ಅಂದ್ರೆ, ಸ್ಮರಣೆ ಮಾಡಿ ಅಂದ್ರು ನೋಡಿ ಗೋಪಿಕಾಸ್ತ್ರೀಯರು ಇಷ್ಟು ಕೃಷ್ಣ ಎಷ್ಟು ಕಷ್ಟ ಕೊಟ್ರು ಅಂದ್ರೆ, ಬಿಟ್ಟು ಹೋದ್ರು ಗೋಪಿಯರು ಇಷ್ಟು ಉತ್ತಮ ಭಕ್ತರು ಅಂದ್ರು ಕೃಷ್ಣ ಬಿಟ್ಟು ಹೋದ್ರುನು, ಕೋರ್ಸ್ ಭಾವರೂಪದಲ್ಲಿ ಕೃಷ್ಣ ಯಾವಾಗ್ಲೂ ವೃಂದಾವನ ಇರ್ತಾನೆ ಅಂದ್ರು, ಬಾಹ್ಯ ರೂಪದಲ್ಲಿ ಬಿಟ್ಟು ಹೋದ್ರು ಕೂಡ ಅವರು ಒಂದು ಸಲಿ ಕೂಡ ಕೃಷ್ಣನ ಮೇಲೆ ಕೋಪ ಬಂದಿದೆ. ಆಶ್ಲಿಷ್ಯ ವಾ ಪಾದರಸ ಮಾಂ ಅದರ್ಶನಾನ್ ಮರ್ಮಹತಾಂ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸೈವನಾಪರಃ. ಇದು ಗೋಪಿಯರ ಭಾವ. ಲಾಸ್ಟ್ ಪ್ರೇಮ ಸ್ಟೇಜ್ ಇದು. ಆಶ್ಲಿಷ್ಯವ ಪಾದರತಾಂ ಪಿನಷ್ಟು ಮಾಂ. ಈ ಒಂದು ಆನೆ ಹೆಂಗೆ ಕಾಲಿಂದ ಏನಾದ್ರೂ ಏನದು ಕ್ರಶ್ ಮಾಡತ್ತೋ, ಚೆನ್ನಾಗಿ ಹಿಂಗ್ ತಳ್ಳಕ್ಕಾಗತ್ತೋ, ಆ ತರ ಕೃಷ್ಣ ನನಗ್ ನೀನ್ ನಮಗ್ ಹಂಗ್ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಅಂದ್ರೆ ಅದರ್ಶನಾನ್ ಮರ್ಮಹತಾಂ ಕರೋತುವ. ಅದರ್ಶನ ನೀನು ನಮಗೆ ದರ್ಶನ ಕೊಡದೆ, ಆ ದರ್ಶನ ಮರ್ಮಹತಾಂ ಕರೋತುವ. ಮರ್ಮಹತಾಂ ಅಂದ್ರೆ ಚಾಕು ಇಟ್ಕೊಂಡು ಹಿಂಗೆ ಚೂರಿ ಹಾಕೋದು. ನೀನು ದರ್ಶನ ಕೊಡದೆ ನನಗೆ ಚಾಕು ಅಷ್ಟು ಯಾರು ಹಾಕ್ತಾರೆ ಅಷ್ಟು ಕಷ್ಟ ಕೊಟ್ರು ಸರಿ. ಅದರ್ಶನ ಮರ್ಮಹತಾಂ ಕರೋತುವ ಯಥಾ ತಥಾವಾ ಲಂಪಟ್. ಲಂಪಟ್ ಅಂದ್ರೆ ತುಂಬಾ ಕಷ್ಟ ಕೊಡೋರು, ತುಂಬಾ ಕಷ್ಟ ಕೊಡೋರು. ಸೊ ನೀನ್ ಯಾವ ತರ ನಮ್ಮನ್ ಮಾಡಿದ್ರು ಮತ್ ಪ್ರಾಣನಾಥಸ್ತು ಸ ಏವನಾಪರಃ. ಸೊ ಗೋಪಿಯರ ಭಾವ ಇದು, ಅವರ ಪ್ರೇಮ ಕೃಷ್ಣನಿಗೆ. ಮತ್ ಪ್ರಾಣನಾಥಸ್ತು, ನೀನೇ ನನ್ನ ಪ್ರಾಣನಾಥ, ನಮ್ಮ ಪ್ರಾಣ ಸ ಏವ ನಾಪರಃ, ಬೇರೆ ಯಾರು ಇಲ್ಲ. ಸೊ ಇದು ಅದಕ್ಕೆ ಗೋಪಿಯರನ್ನ ಉತ್ತಮ ಭಕ್ತರು ಅಂತ ಹೇಳೋದು. ಮತ್ತೆ ಗೋಪಿಯರಲ್ಲಿ ಯಾಕೆ ರಾಧಾರಾಣಿ ಉತ್ತಮ? ಮುಂದಿನ ಶ್ಲೋಕದೆಲ್ಲ ತುಂಬಾ ರಾಧಾರಾಣಿ ಅವ್ರ ಬಗ್ಗೆನೆ ಬರುತ್ತೆ, ಡಿಸ್ಕಸ್ ಮಾಡೋಣ. ಸೊ
ಎಲ್ಲಿಂದ ಎಲ್ಲಿವರೆಗೂ ಬಂದ್ವಿ ಇವಾಗ ನಾವು? ಕರ್ಮೀಸ್, ಆಮೇಲೆ ಜ್ಞಾನಿ, ಕರ್ಮಿ ಆದ್ಮೇಲೆ ಯಾರು? ಕರ್ಮಕಾಂಡ, ಕರ್ಮಕಾಂಡಿ, ಕರ್ಮಕಾಂಡಿ, ಕರ್ಮಕಾಂಡ್ಯರು ಇಲ್ಲಿ. ಹಾ. ಅದಾದ್ಮೇಲೆ ಆಮೇಲೆ ಜ್ಞಾನಿ, ಜ್ಞಾನಿ, ಜ್ಞಾನಿಯರು, ಆಮೇಲೆ ಆಮೇಲೆ ಭಕ್ತರು, 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 ಆಮೇಲೆ ಗೋಪಿಯರು, 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 ಮತ್ತೆ ಗೋಪಿಯರಲ್ಲಿ ರಾಧಾರಾಣಿ, ಶ್ರೀರಾಮ. ಇವಾಗ ರಾಧಾರಾಣಿ. So, ಈ ಭಾವಾರ್ಥದಲ್ಲಿ ಹೆಂಗೆ ತಗೊಂಡೋಗಿದ್ದಾರೆ ಅಂದ್ರೆ ಯಾವ ತರ ಜನ, ಎಂತೆಂತ ಜನರು ಅಂತ. ಲಾಸ್ಟ್ ಪ್ಯಾರಾಗ್ರಾಫ್ ಓದಿ ಯಾರು ಓದ್ತೀರಾ? ಹರೇ ಕೃಷ್ಣ. ಈ ರೀತಿಯಲ್ಲಿ ಹರೇ ಕೃಷ್ಣ ಮಾತಾಜಿ ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಈ ರೀತಿಯಲ್ಲಿ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನ ಪರಮ ಭಕ್ತೆ ಎಂದು ತೀರ್ಮಾನಿಸಿ ಅವಳ ಕುಂಡ ಸರೋವರವಾದ ಶ್ರೀ ರಾಧಾಕುಂಡವೇ ಅತ್ಯಂತ ಶ್ರೇಷ್ಠವಾದ ಸ್ಥಳವೆಂದು ಶ್ರೀಲ ರೂಪ ಗೋಸ್ವಾಮಿಯವರು ತೀರ್ಮಾನಿಸುತ್ತಾರೆ. ಇದು ಚೈತನ್ಯ ಚರಿತಾಮೃತದಲ್ಲಿ ಉದ್ಧರಿಸಲಾಗಿರುವ ಲಘು ಭಾಗವತಾಮೃತದ ಉತ್ತರಖಂಡ 45 ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಯಥಾ ರಾಧಾ ಪ್ರಿಯ ವಿಷ್ಣು ತಸ್ಯ ಕುಂಡಂ ಪ್ರಿಯ ತಥಾ ಸರ್ವಗೋಪೀಷು ಸೇವೈಕ ವಿಷ್ಣುರತ್ಯಂತ ವಲ್ಲಭ. ಶ್ರೀಮತಿ ರಾಧಾರಾಣಿಯು ಪರಮ ಪ್ರಭುವಾದ ಕೃಷ್ಣನಿಗೆ ವಿಷ್ಣು ಪ್ರಿಯವಾಗಿರುವಂತೆ ಅವಳ ಸ್ನಾನ ಸ್ಥಳವು ರಾಧಾಕುಂಡ ಕೃಷ್ಣನಿಗೆ ಪ್ರಿಯವಾದುದು. ಗೋಪಿಯರೆಲ್ಲ ಅವಳೊಬ್ಬಳೇ ಕೃಷ್ಣನಿಗೆ ಪಂಚಪ್ರಾಣ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಯೊಬ್ಬರೂ ಕೊನೆಗೆ ರಾಧಾಕುಂಡವನ್ನ ಆಶ್ರಯಿಸಿ ಅಲ್ಲಿ ತಮ್ಮ ಜೀವನ ಪರ್ಯಂತ ಭಕ್ತಿ ಸೇವೆ ಮಾಡಬೇಕು. ಇದು ಉಪದೇಶಾಮೃತದ 10ನೇ ಶ್ಲೋಕದಲ್ಲಿ ರೂಪ ಗೋಸ್ವಾಮಿಯವರ ತೀರ್ಮಾನ. ತೀರ್ಮಾನ ಏನು 10ನೇ ಶ್ಲೋಕದ್ದು? ರಾಧಾಕುಂಡ ಕೃಷ್ಣ ಭಕ್ತಿಯಲ್ಲಿ ರಾಧಾಕುಂಡನ ಆಶ್ರಯಿಸಿ ಆಶ್ರಯದಲ್ಲಿ ನಾವು ಆಮೇಲೆ ಭಕ್ತಿ ಸೇವೆ ಮಾಡ್ಬೇಕು. ಜೀವನ ಪರ್ಯಂತ ಭಕ್ತಿ ಸೇವೆ ಮಾಡ್ಬೇಕು. ಮುಂದೆ ಹೋಗೋಣ ಶ್ಲೋಕ 11ಕ್ಕೆ. ಇದು ಆಕ್ಚುಲಿ ರಾಗಾನುಗ ಭಕ್ತಿನಲ್ಲೂ ಇನ್ನೂ ತುಂಬಾ ಮುಂದೆ ಅಡ್ವಾನ್ಸ್ಡ್ ಸ್ಟೇಜ್ ಇದೆಲ್ಲ. ನಾವು ಬರೀ ಹಿಂಗೆ ಜ್ಞಾನ ಅಷ್ಟೇ ಪಡಿಬೋದು, ನಮ್ಗೆ ಆಗಲ್ಲ ಇದು ಅಷ್ಟು. ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ, ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸೀಭ್ಯೋಪಿ ರಾಧಾ, ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸೀಭ್ಯೋಪಿ ರಾಧಾ, ವಸತಿ ಪ್ರೇಯಸೀಭ್ಯೋಪಿ ರಾಧಾ. ಕುಂಡಂ ಚಾಸ್ಯ ಮುನಿಭಿರಭಿತಸ್, ಕುಂಡಂ ಚಾಸ್ಯ ಮುನಿಭಿರಭಿತಸ್, ಕುಂಡಂ ಚಾಸ್ಯ ಮುನಿಭಿರಭಿತಸ್, ತಾದೃಗೇವ ವ್ಯಧಾಯಿ, ತಾದೃಗೇವ ವ್ಯಧಾಯಿ, ಕುಂಡಂ ಚಾಸ್ಯ ಮುನಿಭಿರಭಿತಸ್ ತಾದೃಗೇವ ವ್ಯಧಾಯಿ, ಕುಂಡಂ ಚಾಸ್ಯ ಮುನಿಭಿರಭಿತಸ್ ಯತ್ಪ್ರೇಷ್ಟೈರಪ್ಯಲಂ, ಯತ್ಪ್ರೇಷ್ಟೈರಪ್ಯಲಂ ಅಸುಲಭಂ ಕಿಂ ಪುನರ್, ಭಕ್ತಿಭಾಜಾಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಾಂ, ಮತುಲಭಂ ಕಿಂ ಪುನರ್ಭಕ್ತಿಭಾಜಾಂ. ತತ್ಪ್ರೇಮೇದಂ ಸಕೃದಪಿ ಸರಾ,
तत्प्रेमिदं चक्रविदशरः स्नातुराविष्करोति आविष्करोति तत्प्रेमेदं सकृदपि सर स्नातुराविष्करोति तत्प्रेमेदं सकृदपीश्वरः स्नातुराविष्करोति कृष्णस्योच्चै प्रणयवसति प्रेयसीभ्योऽपि राधा कृष्णोऽस्ति प्रणयवसति प्रेयसीभ्यो राधा कुण्डं चास्या मुनिभिरभितस्तादृगेव व्यधायि कुण्डं चास्या मुनिर्भिरभिता सा दृगेव विधायि यत्प्रेष्ठैरप्यलमसुलभं किं पुनर्भक्तिभाजाम् यत्प्रेष्टैरप्यलमसुलभं किं पुनर्भक्तिभाजाम् तत्प्रेमेदं सकृदपि सर स्नातुराविष्करोति तत्प्रेमेदं सकृदपि सरं स्नातುರಾವಿಷ್ಕರೋತಿ ಹರೇ ಕೃಷ್ಣ. ಹೇಳ್ತೀರಾ ಯಾರಾದ್ರೂ ಇಬ್ರು? ಯಾರಿಗ್ ಚಾನ್ಸ್ ಸಿಕ್ಕಿಲ್ಲ ಇವತ್ತು ಇಲ್ಲಿವರೆಗೂ ಅವ್ರು ಹೇಳಿ. ನಾನು ಹೇಳ ಮಾತಾಜಿ ಟ್ರೈ ಮಾಡಿ. ಹೇಳಿ ಮಾತಾಜಿ. कृष्णस्योच्चै प्रणयवसति प्रेयसीवोऽपि राधा कुण्डं चास्या मुनिभिरभितसा दृगेव व्यधायि यत्प्रेष्टैरप्यमपसुलभं किं पुनर्भक्तिभाजाम् तत्प्रेमधं तत्प्रेमेदं सकृदपि सरं ಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ. ಕೇಶವಿ ಮಾತಾಜಿ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಅನುವಾದ ಮಾತಾಜಿ. ಹಾ ಓದಿ ಮಾತಾಜಿ ಅನುವಾದ. ಸಂತೋಷದಾಯಕ ವಸ್ತುಗಳಲ್ಲೆಲ್ಲ ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲಾ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ, ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತದೆ. ಹರೇ ಕೃಷ್ಣ. ಸೊ ಈ 11ನೇ ಶ್ಲೋಕ ಕಂಪ್ಲೀಟ್ ಆಗಿ ಶ್ರೀಮತಿ ರಾಧಾರಾಣಿ ಮತ್ತೆ ರಾಧಾಕುಂಡ ಎರಡು ಬಗೆನೆ. ಸೊ ಅಷ್ಟು ರಾಗಾನುಗ ಭಕ್ತಿನಲ್ಲೂ ಕೂಡ ತುಂಬಾ ಇನ್ನೂ ಉತ್ತಮ ಸ್ತರದ ಭಕ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಎಷ್ಟಾಗತ್ತೋ ಅಷ್ಟು ತಿಳ್ಕೊಳಕ್ ಟ್ರೈ ಮಾಡೋಣ. ನಮಗೆ ಬರೀ ಜ್ಞಾನ ಇರ್ಬೇಕು ಅಂತ ನಮಗೆ ರೂಪ ಗೋಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ನಾವು ವೈದಿಕ ಭಕ್ತಿಯ ಸ್ತರದಲ್ಲಿದ್ರೂನು ನಮಗೆ ಈ ಲಾಸ್ಟ್ ಅಲ್ಲಿ ಇದು ಒಂದು ರಸ ಅಂದ್ರೆ ಈ ಟೇಸ್ಟ್ ಸ್ವಲ್ಪ ಸ್ಯಾಂಪಲ್ ಕೊಡ್ತಾರೆ ನೋಡಿ. ಇವಾಗ ಶಾಪ್ಗೆ ಹೋದ್ರೆ ಒಂದ್ ಚೂರ್ ಸ್ಯಾಂಪಲ್ ಕೊಡ್ತಾರೆ ಹೆಂಗಿರುತ್ತೆ ಅಂತ. ಆ ತರ ಟೇಸ್ಟ್ ಅಷ್ಟೇ ತೋರಿಸ್ತಾ ಇದ್ದಾರೆ ನಮ್ಗೆ ಈ 11ನೇ ಶ್ಲೋಕದಲ್ಲಿ. ರಾಧಾ ಕುಂಡ ಉತ್ತಮ, ರಾಧಾ ರಾಣಿ ಉತ್ತಮ. ಸೊ ಇಲ್ಲಿ ಕ್ಲಿಯರ್ ಆಗಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಸಾಧಾರಣ ಭಕ್ತರಿಗೆ ಸಿಗಲ್ಲ ಅಂತ, ಇದು ಅಷ್ಟು ದುರ್ಲಭ ಅಂತ. ರಾಧಾ ಕುಂಡವು ಮಹರ್ಷಿಗಳಿಗೆ ದುರ್ಲಭ, ಸೊ ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ ಅಂತ ಕೊಟ್ಟಿದ್ದಾರೆ. ಅಂದ್ರೂ ನಮಗೆ ಈ ವರ್ಣನೆಗಳು ಮತ್ತೆ ಕೊಟ್ಟಿದ್ದಾರೆ. ಸೊ ನೋಡೋಣ, ಭಾವಾರ್ಥ ಓದಿ ಮಾತಾಜಿ. ಯಾರು ಓದ್ತೀರಾ? ಹರೇ ಕೃಷ್ಣ. ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ? ಹಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಓದಿ. ರಾಧಾಕುಂಡ ಏಕೆ ಅಷ್ಟು ಶ್ರೇಷ್ಠವಾದುದು? ಏಕೆಂದರೆ ಅದು ಶ್ರೀಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದ ಶ್ರೀಮತಿ ರಾಧಾರಾಣಿಯದು. ಗೋಪಿಯರಲ್ಲೆಲ್ಲ ಅವಳೇ ಅವನಿಗೆ ಪರಮ ಪ್ರೀತಿ ಪಾತ್ರಳು. ಅದೇ ರೀತಿ ಅವಳ ಸರೋವರವಾದ ರಾಧಾಕುಂಡವು ಶ್ರೀಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾದುದು ಎಂದು ಮಹರ್ಷಿಗಳು ಹೇಳಿದ್ದಾರೆ. ನಿಜವಾಗಿ ರಾಧಾಕುಂಡದ ಬಗೆಗೆ ಮತ್ತು ರಾಧಾರಾಣಿಯ ಬಗೆಗೆ ಕೃಷ್ಣನ ಪ್ರೇಮ ಎಲ್ಲ ವಿಧಗಳಲ್ಲೂ ಒಂದೇ ಆಗಿದೆ.
ರಾಧಾಕುಂಡವು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಶ್ರೇಷ್ಠ ವ್ಯಕ್ತಿಗಳಿಗೆ ದುರ್ಲಭವಾಗಿರುವಾಗ ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳುವುದೇನಿದೆ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮುಂದೆ ಓದ್ಲಾ? ಸಾರಿ, ಒಂದ್ ನಿಮಿಷ. ಕಾಲ್ ತಗೋಬೇಕಾಯ್ತು, ಅದು ಕಾಂಪಿಟಿಷನ್ ಸ್ಕೂಲಿಂದ ಬಂದಿತ್ತು. ಒಂದ್ ಪ್ಯಾರಾಗ್ರಾಫ್ ಓದಿದ್ರಲ್ಲ? ಹಾ ಮಾತಾಜಿ. ಮುಂದೆ ಹೋಗಿ, ಮತ್ತೆ ಮುಂದೆ ಇನ್ನೊಬ್ರು ಬೇರೆ ಯಾರಾದ್ರೂ ಓದಿ. ಫುಲ್ಲು ಓದ್ಬೇಡ, ತುಂಬಾ ಚಿಕ್ಕದಿದೆ, ಜಾಸ್ತಿ ಇಲ್ಲ, ಬರೀ 1.5 ಪೇಜು. ಆಮೇಲೆ ರಾಧಾರಾಣಿ ಬಗ್ಗೆ ಪಾಯಿಂಟ್ಸ್. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಗೋಪಿಯರ ಜಾಡಿನಲ್ಲಿ ನಡೆದು ರಾಧಾಕುಂಡದಲ್ಲಿ ಒಮ್ಮೆ ಮಿಂದರೆ ಭಕ್ತನು ಕೂಡಲೇ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆಂದು ಹೇಳಲಾಗಿದೆ. ಒಬ್ಬನಿಗೆ ರಾಧಾಕುಂಡದ ತೀರದಲ್ಲಿ ಶಾಶ್ವತವಾಗಿ ಇರಲಾಗದೆ ಇದ್ದರೆ ಅವನು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮೀಯಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿ ಹೇಳುತ್ತಾರೆ. ಭಕ್ತಿ ಸೇವೆಯ ಆಚರಣೆಯಲ್ಲಿ ಇದು ತುಂಬಾ ಮುಖ್ಯವಾದ ಅಂಶ. ಶ್ರೀಮತಿ ರಾಧಾರಾಣಿಯ ಸಖಿಯರ ಹಾಗೂ ಆಪ್ತ ಸೇವಕಿಯರ ಅಂದ್ರೆ ಮಂಜರಿ ಜಾಡಿನಲ್ಲಿ ಮುಂದುವರಿಯ ಬಯಸುವವರಿಗೆ ರಾಧಾಕುಂಡವು ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ಈ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಬರೆಯುತ್ತಾರೆ. ಆಧ್ಯಾತ್ಮಿಕ ದೇಹಗಳನ್ನು ಪಡೆದು ಸಿದ್ಧ ದೇಹ ಭಗವಂತನ ದಿವ್ಯಧಾಮಕ್ಕೆ ಹಿಂದಿರುಗ ಬಯಸುವ ಜೀವಿಗಳು ರಾಧಾಕುಂಡದಲ್ಲಿದ್ದು ಶ್ರೀ ರಾಧೆಯ ಆಪ್ತ ಸೇವಕಿಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡಬೇಕು. ಶ್ರೀ ಚೈತನ್ಯ ಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವಾ ನಿರತರಾಗಿರುವವರಿಗೆ ಇದು ಅತ್ಯುತ್ತಮ ವಿಧಾನ. ನಾರದ, ಸನಕರೆ ಮೊದಲಾದ ಮಹರ್ಷಿಗಳು ಭಾಗವತೋತ್ತಮರಿಗೆ ರಾಧಾಕುಂಡದಲ್ಲಿ ಮೀಯುವ ಅವಕಾಶ ದೊರಕದು ಎಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಬರೆಯುತ್ತಾರೆ. ಇನ್ನು ನಮ್ಮಂತಹ ಸಾಧಾರಣ ಭಕ್ತರ ಬಗೆಗೆ ಹೇಳುವುದೇನಿದೆ? ಒಂದು ಪಕ್ಷ ಒಬ್ಬನಿಗೆ ಸುದೈವದಿಂದ ಒಂದು ಸಲ ರಾಧಾಕುಂಡಕ್ಕೆ ಹೋಗುವ ಅವಕಾಶ ದೊರೆತು ಅಲ್ಲಿ ಒಮ್ಮೆಯಾದರೂ ಮೀಯುವ ಅವಕಾಶ ದೊರೆತರೂ ಅವನು ಗೋಪಿಯರಂತೆ ಕೃಷ್ಣನ ಬಗೆಗೆ ದಿವ್ಯ ಪ್ರೇಮ ಬೆಳೆಸಿಕೊಳ್ಳಲು ಸಾಧ್ಯ. ರಾಧಾಕುಂಡದ ತೀರದಲ್ಲಿ ವಾಸಿಸುತ್ತಾ ಕೃಷ್ಣನ ಪ್ರೇಮ ಸೇವೆಯಲ್ಲಿ ತಲ್ಲೀನನಾಗಿರಬೇಕೆಂದು ಸೂಚಿಸಲಾಗಿದೆ. ಅಲ್ಲಿ ನಿಯತವಾಗಿ ಸ್ನಾನ ಮಾಡಿ ಶ್ರೀಮತಿ ರಾಧೆಯ ಮತ್ತು ಅವಳ ಸಖಿಯರಾದ ಗೋಪಿಯರ ಆಶ್ರಯ ಪಡೆದು ಎಲ್ಲ ಐಹಿಕ ಕಲ್ಪನೆಗಳನ್ನು ತೊರೆಯಬೇಕು. ಹೀಗೆ ಒಬ್ಬನು ತನ್ನ ಜೀವಮಾನ ಪರ್ಯಂತ ನಡೆದುಕೊಂಡರೆ ದೇಹತ್ಯಾಗ ಮಾಡಿದ ನಂತರ ಅವನು ರಾಧಾಕುಂಡದ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ತೀರ್ಮಾನ ಇಷ್ಟೇ: ರಾಧಾಕುಂಡದ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದದು. ಆದ್ದರಿಂದ ರಾಧಾಕುಂಡದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ.
ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದುದು. ಸೊ ಬಟ್ ನಮಗೆ ಹೇಳ್ತಾ ಇದ್ದಾರೆ, ಸೊ ನಮಗೆ ಊಹೆ ಕೂಡ ಮಾಡಕ್ಕಾಗಲ್ಲ. ನಾರದರಂತ ಭಕ್ತರಿಗೆ ಇದು ಅಸಾಧ್ಯ ಅಂದ್ರೆ ನಮಗೆ ಅದು ಏನು ಅಂತಾನೂ ಕೂಡ ಅರ್ಥ ಆಗಲ್ಲ. ಸೊ ನೋಡೋಣ ರಾಧಾರಾಣಿ ಮತ್ತೆ ಶ್ರೀಮತಿ ರಾಧಾಕುಂಡದ ಮಹಿಮೆ ಏನು ಅಂತ. ಯಾಕೆ ರಾಧಾರಾಣಿಗೆ ಇಷ್ಟು ಪ್ರಾಮುಖ್ಯತೆ ಭಕ್ತರಲ್ಲಿ? ನಾವು ಅನ್ಕೋಬಹುದು ರಾಧಾಕೃಷ್ಣ ಸಾಧಾರಣ ಒಂದು ಹುಡುಗ ಹುಡುಗಿ ಲೋಕದಲ್ಲಿ ನಾವು ನೋಡ್ದಂಗೆ ಅಂತ. ಆದ್ರೆ ಆ ತರ ಅರ್ಥ ಮಾಡ್ಕೊಳ್ಳೋದು ಬರೀ ಮೂರ್ಖರು ಅಂತ ಎಲ್ಲರೂ ನಮಗೆ ಹೇಳ್ತಾರೆ. ನಮ್ಮ ಆಚಾರ್ಯರು, ಗುರುಗಳು, ಶುಕದೇವ್ ಗೋಸ್ವಾಮಿ ಅವರು, ಭಾಗವತಮಲ್ಲಿ ಎಲ್ಲರೂ ಹೇಳೋದು ಆ ತರ ಯಾರು ಅರ್ಥ ಮಾಡ್ಕೊಳ್ತಾರೋ, ಇವಾಗ ಈ ಎಸ್ಪೆಷಲಿ ನಾವು ಟಿವಿಗಳಲ್ಲಿ ಇವೆಲ್ಲ ಎಲ್ಲ ಕಡೆ ತೋರಿಸ್ತಾರಲ್ಲ, ಯಾವ ತರ ಬರೀ ಒಂದು ಹುಡುಗ ಹುಡುಗಿ ತರ ಅರ್ಥ ಮಾಡ್ಕೊಳ್ತೀವಿ, ಅವರಿಗಿಂತ ದೊಡ್ಡ ಮೂರ್ಖರು ಯಾರು ಇಲ್ಲ ಅಂತ. ಆಕ್ಚುಲಿ ರಾಧಾ ಅಂಡ್ ಕೃಷ್ಣ ಅವರು ಒಬ್ರೆ, ಆದ್ರೆ ಲೀಲೆಗಳಿಗೋಸ್ಕರ ಅವರು ಪುರಾಗ್ತಾರೆ. ಸೊ ಅಂತ ಹೇಳ್ತಾರೆ. ಮತ್ತೆ ರಾಧಾರಾಣಿಯಲ್ಲಿ ಕೃಷ್ಣ ಅತ್ಯಂತ ಮೆಚ್ಚುವುದೇನಂದ್ರೆ ಸೇವಾಭಾವ. ಮಹಾಭಾವ ಸ್ವರೂಪಿಣಿ ರಾಧಾ ಠಾಕುರಾಣಿ ಅಂದ್ರೆ ಸೇವಾಭಾವದ ಸ್ವರೂಪಿಣಿ ಶ್ರೀಮತಿ ರಾಧಾರಾಣಿ. ಮತ್ತೆ ರಾಧಾರಾಣಿಯಲ್ಲಿ ಎಲ್ಲಾ ತರ ಒಳ್ಳೆಯ ಗುಣಗಳು ನೆಲೆಸಿವೆ. ಮತ್ತೆ ಎಲ್ಲರಿಗಿಂತ ಬೆಸ್ಟ್ ಸರ್ವೆಂಟ್ ಆಫ್ ಕೃಷ್ಣ, ಸೇವೆಯಲ್ಲಿ ಉತ್ತಮ ಸೇವೆ ಮಾಡೋದು ರಾಧಾರಾಣಿ ಕೃಷ್ಣನಿಗೆ. ಗೋವಿಂದ ಆನಂದಿನಿ ರಾಧಾ ಗೋವಿಂದ ಮೋಹಿನಿ. ಗೋವಿಂದ ಆನಂದಿನಿ ಅಂದ್ರೆ ಗೋವಿಂದನಿಗೆ ಆನಂದ ಕೊಡುವವಳು, ತುಂಬಾ ಉತ್ತಮವಾದ ಆನಂದ ಕೊಡುವವಳು. ರಾಧಾ ಗೋವಿಂದ ಮೋಹಿನಿ, ಗೋವಿಂದನನ್ನು ಮೋಹಗೊಳಿಸ್ತಾಳೆ. ಹೆಂಗೆ ರಾಧಾರಾಣಿ ಹೆಂಗೆ ತನ್ನ ಸೇವಾ ಭಾವದಿಂದ, ಅತ್ಯುತ್ತಮ ಸೇವೆಯಿಂದ ಮೋಹ. ಇವಾಗ ಮಕ್ಕಳು ತಂದೆ ತಾಯಿನ ಮೋಹ ಹೆಂಗ್ ಮಾಡ್ತಾರೆ, ಜಸ್ಟ್ ನಡೀತಿರ್ತಾರೆ ಪಾಪ ಪಾಪ ಅಂತ, ಏನೋ ಬಾಯಲ್ಲಿ ಬರ್ತಿರತ್ತೆ, ನಮಗೆ ಹೊರಗಡೆನವ್ರಿಗೆ ಏನೋ ಅನ್ಸಲ್ಲ. ಬಟ್ ತಂದೆ ತಾಯಿ ಹೆಂಗೆ ಮೋಹದಲ್ಲಿ ಇರ್ತಾರೆ. ಯಾಕೆ? ಆ ಪ್ರೇಮ ಬರೀ ಆ ಮಾತುಗಳಿಂದಲ್ಲ, ನನ್ನ ಮಗ ಇಷ್ಟು ಬಾಯಲ್ಲಿ ಬರ್ತಿದೆ ಅನ್ನೋ ಆ ಮೋಹದಿಂದ ಹಂಗಾಗ್ತಾರೆ. ಸೊ ಆ ತರ ತನ್ನ ಸೇವೆಯಿಂದ ರಾಧಾರಾಣಿ ಕೃಷ್ಣನಿಗೆ ಮೋಹ ಮಾಡ್ತಾಳೆ ಅಂದ್ರೆ. ಅದಕ್ಕೆ ಕೃಷ್ಣ ಯಾರು? ಮದನ ಮೋಹನ. ಮದನ ಅಂದ್ರೆ ಲವ್, ಲಸ್ಟ್, ಕಾಮದಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಈ ಪ್ರಪಂಚದಲ್ಲಿ. ಯಾರು ಕಾಮ ಅನ್ನೋದು ಹೃದಯದಲ್ಲಿ ಬಿದ್ರೆ ಅವ್ರ ಕತೆ ಮುಗೀತು ಅಷ್ಟೇ, ಅವ್ರು ಅದ್ರಲ್ಲೇ ತೊಡಗ್ತಾರೆ. ಆದ್ರೆ ಕೃಷ್ಣ ಯಾರು? ಮದನ ಮೋಹನ. ಅಂತ ಮದನನಿಗೆ ಯಾರನ್ನಾದ್ರೂ ತನ್ನ ಬಲೆನಲ್ಲಿ ಸಿಗಾಕೊಳಿಸ್ತಾನೆ. ಯಾರು? ಮದನ. ಅಂತ ಮದನನ್ನೇ ಮೋಹಗೊಳಿಸ್ತಾನೆ ಕೃಷ್ಣ. ಯಾಕೆ? ಕೃಷ್ಣ ಅಷ್ಟು ಸುಂದರವಾಗಿರೋ. ಸೊ ಮದನ ಮೋಹನ ಕೃಷ್ಣ. ಅಂತ ಕೃಷ್ಣನನ್ನ ಮೋಹ ಮಾಡೋಳು ಯಾರು? ರಾಧಾರಾಣಿ. ಸೊ ಮದನ ಮೋಹನ ಮೋಹಿನಿ. ಅದಕ್ಕೆ ರಾಧಾರಾಣಿಯ ಹೆಸರು ಮದನ ಮೋಹನ ಮೋಹಿನಿ. ಸೊ ಗೋವಿಂದ ಆನಂದಿನಿ ರಾಧಾ ಗೋವಿಂದ ಮೋಹಿನಿ. ರಾಧಾರಾಣಿಯ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಗೋವಿಂದ ಸರ್ವಸ್ವ ಕಾಂತ ಸರ್ವ ಶಿರೋಮಣಿ. ಮತ್ತೆ ಸರ್ವಸ್ವ ಅಂದ್ರೆ ನಮ್ಮಂಥವ್ರೆಲ್ಲರಿಗೂ, ನಮ್ಮ ತರ ಜೀವಗಳಿಗೆಲ್ಲರಿಗೂ ವಾತ್ಸಲ್ಯ ಭಾವದಿಂದ ನಮ್ಮನ್ನ ಮೋಹಗೊಳಿಸೋದು ವಾತ್ಸಲ್ಯ ಭಾವದಿಂದ ನೋಡೋದು ಶ್ರೀಮತಿ ರಾಣಿ, ನಮ್ಮ ತರ ಜೀವ. ಮತ್ತೆ ನಮಗೆ ಕರುಣೆ ತೋರಿಸ್ತಾಳೆ. ಒಂದು ತಾಯಿ ತನ್ನ ಮಕ್ಕಳಿಗೆ ಯಾವ ತರ ಕರುಣೆ ತೋರಿಸ್ತಾಳೋ ತಾಯಿ, ಆ ತರ ರಾಧಾರಾಣಿ ನಮಗೆ ಕರುಣೆ ತೋರಿಸ್ತಾಳೆ, ನಮ್ಮ ತರ ಜೀವಿಗಳಿಗೆ. ಸರ್ವ ಶಿರೋಮಣಿ, ಎಲ್ಲ ಭಕ್ತರಿಗಿಂತ ಶಿರೋಮಣಿ ರಾಧಾರಾಣಿ. ಸೊ ಇವೆಲ್ಲ ನಮಗೆ ನಿಜವಾಗ್ಲೂ ರಾಧಾರಾಣಿ ಬಗ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ವೈಧಿಯಿಂದ ರಾಗಾನುಗ ಬಂದು ರಾಗಾನುಗ ಭಾವ ಪ್ರೇಮ ಭಕ್ತಿವರೆಗೂ ಬರ್ಬೇಕು. ಸೊ ಇವಾಗ ಈ ಭಾವಾರ್ಥದಲ್ಲಿ ನೋಡಿದ್ರೆ 3-4 ಕಡೆ ರಾಧಾ ಕುಂಡದಲ್ಲಿ ಮೀಯಬೇಕು. ಇವಾಗ ಅಂಥ ಶ್ರೀಮತಿ ರಾಧಾರಾಣಿಯ ಕುಂಡ ಇದು, ಏನೋ ರಾಧಾ ಕುಂಡ. ಈ ರಾಧಾ ಕುಂಡದಲ್ಲಿ ಮೀಯಬೇಕು, ಸ್ನಾನ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಎಷ್ಟೊಂದ್ ಕಡೆ.
ಇರಬೇಕು ರಾಧಾಕುಂಡದಲ್ಲಿ ಅಂತ. ಇವಾಗ ನನಗೆ ವೃಂದಾವನ ಗೊತ್ತು, ನನಗೆ ರಾಧಾಕುಂಡ ಎಲ್ಲಿದೆ ಅಂತ ಗೊತ್ತು, ಒಂದು ಟ್ರಕ್ ಟಿಕೆಟ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಒಂದ್ಸಲಿ ಸ್ನಾನ ಮಾಡ್ಬಿಟ್ರೆ ಆಗ್ಬಿಡತ್ತ? ಭಾಗವತಂ ಅಲ್ಲಿ ಶುಕದೇವ್ ಗೋಸ್ವಾಮಿ ಒಂದು ಶ್ಲೋಕ ಹೇಳ್ತಾರೆ, ಪ್ರಭುಪಾದ ತುಂಬಾ ಸಲ ಹೇಳ್ತಾರೆ, ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವದಿಕ್ಕಲತ್ರಾದಿಶು ಭೌಮ ಯುಜ್ಯತಿ. ಆಮೇಲೆ ಏನು, ಯಾರಿಗಾದ್ರೂ ಗೊತ್ತಾ? ಸ್ವದಿಕ್ಕಲತ್ರಾದಿಶು ಭೌಮ ಯುಜ್ಯತಿ. ಬುದ್ಧಿ ಕುಣಪೇ ತ್ರಿಧಾತುಕೆ. 10:84-13 10ನೇ ಕ್ಯಾಂಟೋನ್ ಅಲ್ಲಿ 84ನೇ ಶ್ಲೋಕ 84ನೇ ಅಧ್ಯಾಯ 13ನೇ ಶ್ಲೋಕ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧಿ ಕಲತ್ರಾದಿಷು ಭೌಮ ಯುಜ್ಯತಿ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಸೇಜ್ ಜನೇಶ್ವ ವಿಘ್ನೇಶು ಸ ಏವ ಗೋಕರ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ. ತ್ರಿಧಾತು ಅಂದ್ರೆ ಈ ಕಫ ವಾತ ಪಿತ್ತ ಇಂದ ನಮ್ ಶರೀರ ಮಾಡಿರೋದು. ಯಾರು ಈ ನಾವು ಬರೀ ಕಫ ವಾತ ಪಿತ್ತ ಇಂದ ಮಾಡಿರೋ ದೇಹ ಅನ್ಕೊಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ನಾವು ಅಂದ್ರೆ ಆತ್ಮ ಗೊತ್ತಿಲ್ಲ, ಬರೀ ಕಫ ವಾತ ಪಿತ್ತ ಇಂದ ಕುಣಪೇ ಕುಣಪ ಅಂದ್ರೆ ಒಂದು ಬ್ಯಾಗ್. ಈ ದೇಹ ಏನು ಒಂಥರ ಬ್ಯಾಗ್, ಯಾವ್ದ್ರಿಂದ ಆ ಬ್ಯಾಗ್ ಅಲ್ಲಿ ಏನಿದೆ, ಒಳಗಡೆ ಏನಿದೆ, ಎಲ್ಲಾ ಕಡೆ ಎಲ್ಲ ಇರೋದು ಕಫವಾತ ಪಿತ್ತಾನೆ. ಎಲ್ಲ ಕಡೆಯಿಂದ ಬರ್ತಿರೋದು, ಕಣ್ಣು ಮೂಗು ಎಲ್ಲದಿಂದ ಬರ್ತಿರೋದು ಯಾವ್ದು ಒಳ್ಳೇದಲ್ಲ, ಎಲ್ಲ ಕೆಟ್ಟದ್ದು ಬರ್ತಾ ಇದೆ. ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ಬೇಕು. ಸ್ವಧಿ ಕಲತ್ರಾದಿಶು ಭೌಮ ಯುಜ್ಯತಿ. ಸ್ವಧಿ ಅಂದ್ರೆ ನನ್ನವರು, ಕಲತ್ರಾದಿಶು ನನ್ನ ಹೆಂಡತಿ, ನಾನು ಹುಟ್ಟಿರೋ ಜಾಗ, ಭೌಮ ಅಂದ್ರೆ ನಾನು ಹುಟ್ಟಿರೋ ಸ್ಥಳ, ನನ್ನ ಭಾಷೆ, ನನ್ನ ಜಾತಿ, ಇದೆಲ್ಲ ನನ್ನದು ಅನ್ಕೊಳ್ಳೋರು. ಯತ್ತೀರ್ಥ ಬುದ್ಧಿ. ಯತ್ತೀರ್ಥ ಅಂದ್ರೆ ಎಲ್ಲಾದ್ರೂ ತೀರ್ಥ ಸ್ಥಾನದಲ್ಲಿ ಹೋಗಿ ನಾನು ಒಂದು ಮುಳುಗಿ ಎದ್ರೆ ಸಾಕು, ಒಂದು ಸ್ನಾನ ಮಾಡಿದ್ರೆ ಸಾಕು. ಸಲಿಲೇನ ಕರ್ಹಿಜೆ. ಸಲಿಲೆ ಅಂದ್ರೆ ಸ್ನಾನ, ನೀರಲ್ಲಿ. ತೀರ್ಥ ಸ್ಥಾನಗಳಲ್ಲಿ ನೀರು ಸ್ನಾನ ಮಾಡಿದ್ರೆ ಸಾಕು. ಅಂಥವ್ರನ್ನ ಏನ್ ಕರೀತಾ ಇದ್ದಾರೆ ಶುಕದೇವ ಗೋಸ್ವಾಮಿಯವರು? ಸ ಏವ ಗೋಕರಹ. ಅವರು ಒಂದು ಕತ್ತೆ ಮತ್ತೆ ಒಂದು ಹಸುಗಿಂತ ಅವ್ರಿಗೆ ಅದಕ್ಕಿಂತ ಜಾಸ್ತಿ. ಗೋ ಅಂಡ್ ಕರ. ಗೋ ಅಂದ್ರೆ ಹಸು, ಕರಹ ಅಂದ್ರೆ ಒಂದು ಕತ್ತೆ. ಸೊ ಈ ತರ ಯೋಚನೆ ಮಾಡೋರ್ಗೆ ಗೋಕರಹ ಅಂತ ಕರೆದಿದ್ದಾರೆ. ಅಂದ್ರೆ ಬರೀ ಒಂದ್ ಸ್ನಾನ ಮಾಡ್ಬಿಟ್ರೆ ಆಯ್ತು, ನಾನು ಪುಣ್ಯ ಸ್ಥಳಗಳಲ್ಲಿ ಅದಕ್ಕೆ ಬಂದಿದ್ದೆ ಈ ಶ್ಲೋಕಕ್ಕೆ ಸಾಲದು. ಸೊ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೀ ಸ್ನಾನ ಮಾಡಿದ್ರೆ ಸಾಕು. ಅಲ್ಲಿ ನಾವು ಯಾರು ಭಕ್ತರು ಜ್ಞಾನಿಯರು ಯಾರು ಇರ್ತಾರೆ ಅವ್ರ ಹತ್ರ ನಾವು ಏನಾದ್ರು ಕಲ್ತ್ಕೊಂಡ್ ಬರ್ಬೇಕು, ಅವ್ರನ್ನ ಶ್ರವಣ ಮಾಡ್ಬೇಕು. ಆವಾಗ್ಲೇ ಯಾವ್ದಾದ್ರು ನಾವು ಪುಣ್ಯಕ್ಷೇತ್ರ ಹೋದಾಗ ಅದು ಅದರ ನಮ್ಗೆ ಆ ಬೆನಿಫಿಟ್ ಸಿಗತ್ತೆ ಅಂತ ಪ್ರಭುಪಾದರು ಪದೇ ಪದೇ ಹೇಳ್ತಾರೆ. ಸೊ ಇಲ್ಲಿ ರಾಧಾಕುಂಡನೂ ಅಷ್ಟೇ. ಅಷ್ಟು ಸುಲಭನಾ ನಾವು ಸುಮ್ನೆ ಒಂದು ರಾಧಾಕುಂಡಕ್ಕೆ ಹೋಗ್ಬಿಟ್ಟು ಒಂದ್ ಟಿಕೆಟ್ ತಗೊಂಡು ಅಲ್ಲಿ ಒಂದ್ ಸ್ನಾನ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ? ಒಂದ್ಸಲಿ ಒಂದು ಸನ್ಯಾಸಿ ಮಹಾರಾಜು ಕ್ಲಾಸ್ ಕೊಡುವಾಗ ಇಲ್ಲಿ ಯಾರ್ಯಾರು ರಾಧಾಕುಂಡಕ್ಕೆ ಹೋಗಿ ಸ್ನಾನ ಮಾಡಿದೀರಾ ಅಂತ ಕೇಳ್ತಾರೆ. ಕೆಲವರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಕೈ ಎತ್ತುತ್ತಾರೆ. ಆವಾಗ ಅವ್ರನ್ನ ಕೇಳ್ತಾರೆ, ನಿಮಗೆ ಕೃಷ್ಣ ಪ್ರೇಮ ಸಿಗ್ತಾ? ಯಾಕಂದ್ರೆ ಇಲ್ಲಿ ಬಂದಿದೆ ಅಲ್ಲ, ರಾಧಾಕುಂಡದಲ್ಲಿ ಸ್ನಾನ ಮಾಡಿದ ತಕ್ಷಣ ಕೃಷ್ಣ ಪ್ರೇಮ ಸಿಗತ್ತೆ ಅಂತ. ಸೊ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಬರೀ ಒಂದ್ ಸ್ನಾನ ಅಂದ್ರೆ ಮುಳುಗಿದ್ರೆ ಅಲ್ಲ ಸಾಲದು ಅದು. ಇನ್ಫ್ಯಾಕ್ಟ್ ನಮಗೆಲ್ಲ ಪ್ರಭುಪಾದರು ಕೊಟ್ಟಿರೋದು ಬರೀ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಗೌರವದಿಂದ ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸಾಕು. ಕಾಲಿಡಕ್ಕೂ ನಮ್ಗೆ ಅರ್ಹತೆ ಇಲ್ಲ ರಾಧಾಕುಂಡದಲ್ಲಿ. ರಾಮಾನುಜಾಚಾರ್ಯರು ಒಂದ್ಸಲಿ ತನ್ನ ಪ್ರಸಾದ ತಗೊಂಡ್ಮೇಲೆ, ಊಟ ಆದ್ಮೇಲೆ ಕೈ ತೊಳಿತಾರೆ ಒಂದು ಕೆರೆನಲ್ಲಿ. ಆವಾಗ ಆ ಸ್ವಲ್ಪ ಸ್ವಲ್ಪ ಮಿಕ್ಕಿರತಕ್ಕಲ್ವ ಕೈ, ಆ ಉಚ್ಚಿಷ್ಟ, ಅವರು ತಿಂದಿದ್ದ ಉಚ್ಚಿಷ್ಟ ಕೆಲವು ಮೀನುಗಳು ತಿಂದು ತಕ್ಷಣ ನೋಡ್ತಾನೆ 4 ಬಾಹ್ಯ ರೂಪದ ವಿಷ್ಣು ದೂತರಾಗಿ ಅವರು ವೈಕುಂಠಕ್ಕೆ ಹೋಗ್ಬಿಡ್ತಾರೆ ತಕ್ಷಣ ಮೀನುಗಳು. ಇದನ್ನ ನೋಡಿ ರಾಮಾನುಜಾಚಾರ್ಯರ ಅವರ ಜೊತೆ ಇರೋ ಅನುಯಾಯಿರು ಇರ್ತಾರಲ್ವಾ, ಅವರ ಭಕ್ತರು, ಅವ್ರ ಜೊತೆ ಇರೋರು, ಅವ್ರು ಅನ್ಕೊಳ್ತಾರೆ ನಾವು ದಿನಾ ತಗೊಳ್ತಾ ಇದ್ದೀವಿ ಇವರ ಉಚ್ಚಿಷ್ಟ, ಇವ್ರದ್ದು ಪ್ರಸಾದ ನಾವು
ನಮಗೇನು ಆಗ್ತಾ ಇಲ್ಲ, ಇಲ್ಲಿ ಮೀನುಗಳು ಬರೀ ಒಂದೇ ಸಲ ಅದು ಇಷ್ಟು ಚೂರೇ ಚೂರು ತಿಂದು ಇವರು ಆಲ್ರೆಡಿ ವೈಕುಂಠಕ್ಕೆ ಹೋಗ್ಬಿಟ್ರಲ್ವಾ ಅಂತ. ಸೊ ಇಲ್ಲಿರೋದು ಶ್ರದ್ಧೆ, ಎಲ್ಲದ್ರಲ್ಲೂ ನಮ್ಮ ಶ್ರದ್ಧೆ, ನಂಬಿಕೆ ಇವೆಲ್ಲ ಇರ್ಬೇಕು ನಮ್ಗೆ ಯಾವ್ದೇ ಮಾಡಿದ್ರು. ಸೊ ಎಸ್ಪೆಷಲಿ ಇಲ್ಲಿ ಈ ರಾಧಾಕುಂಡದಲ್ಲಿ ಸ್ನಾನ ಮಾಡೋದೆಲ್ಲ ನಾವು ವೈಧಿ ಭಕ್ತಿಯಲ್ಲಿ ನಾವು ತೊಡಗಿ, ನಮಗೆ ಗುರು ಪರ್ಮಿಷನ್ ಇಂದಾನೆ ನಾವು ಸ್ನಾನ ಮಾಡೋದಿಲ್ಲ ಅಂದ್ರೆ ಇಲ್ಲ. ಮತ್ತೆ ಇಲ್ಲಿ ಒಂದ್ ಕಡೆ ಅಷ್ಟಕಾಲಿಯ ಲೀಲಾ ಅಂತ ಬರುತ್ತೆ. ಅಂದ್ರೆ ಇದೇನು ಅಂದ್ರೆ ಅನುವಾದನಲ್ಲೇ ಬರುತ್ತೆ. ನೋಡಿದ್ದು ಅಷ್ಟಕಾಲಿಯ ಲೀಲೆ ಅಂದ್ರೆ ಹಿಂದ್ಗಡೆ 10ನೇ ಇದ್ರಲ್ಲಿ ಬಂತು. ಅಷ್ಟ ಮತ್ತೆ 10 ಬಾರಿ. ಕಾಲಿ ಅಂದ್ರೆ ಅಷ್ಟು ಆ ಟೈಮಿಗೆ 8 ಸಲ ರಾಧಾ ಮತ್ತೆ ಕೃಷ್ಣ ಅವರ ಲೀಲೆಗಳನ್ನು ಮಾಡ್ತಾರೆ ನೀಟಾಗಿ. ಅದು ಅಷ್ಟಕಾಲಿಯ ಲೀಲೆ ಅಂತಾರೆ ಅದನ್ನ. ಸೊ ಇವೆಲ್ಲ ಮಹರ್ಷಿಗಳು ತುಂಬಾ ಉತ್ತಮವಾದ ಭಕ್ತರು ರೆಕಾರ್ಡ್ ಮಾಡ್ತಾರೆ ಆ ಲೀಲೆಗಳಲ್ಲಿ ಏನಾಗತ್ತೆ, ಏನ್ ಮಾಡ್ತಾರೆ ಅಂತ. ಸೊ ಇದು ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಂತೆ, ತುಂಬಾ ಮುಂದುವರೆದ ಭಕ್ತಿ. ನಮಗೆ ಅರ್ಥ ಆಗಲ್ಲ ಇದು. ರಾಗಾನುಗ ಭಕ್ತಿನಲ್ಲಿ ತುಂಬಾ ಮುಂದೆ ಹೋಗ್ಬೇಕು. ಇದು ರಸತತ್ವ ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ತುಂಬಾ ಉತ್ತಮವಾದ ಶ್ರೇಷ್ಠವಾದ ಭಕ್ತರು, ನಾರದರು, ಶಿವ, ಲಕ್ಷ್ಮೀಜಿ, ಇವ್ರಿಗೆ ಅರ್ಥ ಆಗಲ್ಲ ಅಂತ ಬರ್ಕೊಟ್ಟಿದ್ದಾರೆ. ನಾವು ಏನ್ ಯೋಚನೆ ಮಾಡಿ. ಸೊ ನಾವು ಮಾಡ್ಬೇಕಾಗಿರೋದು ಇಲ್ಲಿ ಸಿದ್ಧ ದೇಹ ಅಂತಾನು ಒಂದ್ ಕಡೆ ಬರುತ್ತೆ. ಸಿದ್ಧ ದೇಹ ಏನು, ನಮಗಿರೋದು ಇವಾಗ ಏನು ಸಾಧನ ದೇಹ. ನಮಗೆ ನಮ್ಮ ದೇಹದಿಂದ ಇವಾಗ ನಮಗ್ ಮಾಡಕ್ ಸಾಧ್ಯ ಆಗಿರೋದು ಸಾಧನ ದೇಹ. ಸಿದ್ಧ ದೇಹ ಅಂದ್ರೆ ಏನು ಅಂದ್ರೆ ನಮಗೆ ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗಕ್ ಶುರು ಆಗತ್ತೆ. ಭಗವದ್ಗೀತೆಯ ಇದ್ರಲ್ಲಿ ಇಂಟ್ರೊಡಕ್ಷನ್ ಪರಿಚಯನಲ್ಲಿ ಪ್ರಭುಪಾದರು ಕೊಡ್ತಾರೆ. ಭಕ್ತಿನಲ್ಲಿ ಮುಂದೆ ಹೋಗ್ತಾ ಎಲ್ಲರಿಗೂ ತಮ್ಮ ಸ್ವರೂಪ ಏನು ಅಂತ ತಮಗೆ ತಿಳಿತಾ ಹೋಗತ್ತೆ ಅಂತ. ಯಾರು ಬೇರೆಯವ್ರು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಅದು ತಿಳಿಯತ್ತೆ. ಸೊ ನಮಗೆ ನಮ್ಮ ಸಿದ್ಧಿ ಏನಂದ್ರೆ ನಮ್ಮ ಸ್ವರೂಪ ನಮಗೆ ಯಾವಾಗ ತಿಳಿತಾ ಹೋಗತ್ತೋ, ನಾವು ಭಕ್ತಿನಲ್ಲಿ ಮುಂದೆ ಹೋಗ್ತಾ ಅದು ಆವಾಗ ನಮ್ಗೆ ಆ ಸಿದ್ಧ ದೇಹ ಸಿಗತ್ತೆ. ನಮ್ಮ ಸಿದ್ಧ ದೇಹದಲ್ಲಿ ನಮಗೆ ನಮ್ಮ ಸ್ವರೂಪ ನಮಗೆ ಗೊತ್ತಾಗತ್ತೆ ಅಂತ. ಸೊ ಇಷ್ಟೆಲ್ಲ ತುಂಬಾ ಉತ್ತಮ ಮಟ್ಟದ ಈ ಭಕ್ತಿಯನ್ನು ಇವಾಗ ನಾವು ಮಾತಾಡಿದ್ದೀವಿ. ನಮಗೆ ಏನು ಅನ್ವಯಿಸತ್ತೆ, ನಾವೇನ್ ಮಾಡಬಹುದು? ಒಂದು ಕ್ಲಾಸ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಒಬ್ಬ ಭಕ್ತ ಇಸ್ಕಾನ್ ಅಲ್ಲಿ ಕೆಲವು ವರ್ಷ ಆದ್ಮೇಲೆ ಸಡನ್ ಆಗಿ ನೀವೆಲ್ಲ ಇನ್ನೂ ಏನದು ಇಷ್ಟು ಕೆಳಮಟ್ಟದ ಭಕ್ತಿ ಮಾಡ್ತಾ ಇದ್ದೀರಾ, ಯಾವ್ದೋ ಕೋರ್ಸ್ ಅಂತೆ ಮಾಡ್ತಾ ಇದ್ದೀರಾ, ಬರೀ ಏನದು ಭಗವದ್ಗೀತಾ ಇಷ್ಟೇ ಓದ್ತಾ ಇದ್ದೀರಾ, ಇನ್ನೂ ಮೇಲ್ ಪುಸ್ತಕ ಎಷ್ಟೊಂದಿದೆ ಇವಾಗ. ಏನದು ರಾಧಾರಾಣಿ ಗೋಪಿಯರ ಬಗ್ಗೆ, ರಾಸ್ಲೀಲಾ ಬಗ್ಗೆ, ನೀವೆಲ್ಲ ಇನ್ನೂ ಏನದು ಸ್ಟಾರ್ಟಿಂಗು ಭಕ್ತಿನಲ್ಲಿ, ನಾನ್ ನಿಮ್ ಜೊತೆ ಇರಲ್ಲ, ನಾನ್ ತುಂಬಾ ಅಡ್ವಾನ್ಸ್ಡ್, ನಾನು ತುಂಬಾ ಉತ್ತಮವಾದ ಭಕ್ತ ಅಂತ ಹೇಳ್ಬಿಟ್ಟು ರಾಧಾಕುಂಡಕ್ಕೆ ಹೋಗಿ ನಾನು ನನ್ನ ಭಕ್ತಿ ಸೇವೆ ಮಾಡ್ತೀನಿ ಅಂತ ಹೇಳಿ ರಾಧಾಕುಂಡಕ್ಕೆ ಹೋಗಿ 3 ತಿಂಗಳಿದ್ರಂತೆ ಅವ್ರು. ಆ 3 ತಿಂಗಳು ಇದ್ಬಿಟ್ಟು ದಾಡಿ ಗಡ್ಡ ಎಲ್ಲ ಬೆಳೆಸ್ಕೊಂಡು ನಾನು ಅಲ್ಲಿ ಭಕ್ತಿ ಮಾಡ್ತೀನಿ ಅಂತ ರಾಧಾಕುಂಡದ ದಡದಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದಂತವ್ರು. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಸಡನ್ ಆಗಿ ಎಲ್ಲ ಬಿಟ್ಬಿಟ್ಟು ವಾಪಸ್ ಅವರು ಯಾವ ಊರಲ್ಲಿ ಇದ್ರಲ್ವ ಆ ಊರಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ ಅವ್ರು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರು ಆ ಕೆಲಸನೇ ವಾಪಸ್ ತಗೊಂಡ್ರು. ಅಂದ್ರೆ ಏನ್ ಅರ್ಥ ಆಗತ್ತೆ, ನಾವು ಯಾವಾಗ್ಲೂ ಜಂಪ್ ಮಾಡಬಾರ್ದು ಭಕ್ತಿನಲ್ಲಿ. ನಮಗೇನು ಕೊಟ್ಟಿದ್ದಾರೆ ಗುರು ಅಷ್ಟೇ, ನಾನಿದು ಇಷ್ಟೇ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಗೋಪಿ ಆಗ್ಬಿಟ್ಟಿದ್ದೆ, ನಾನು ರಾಧಾರಾಣಿ, ನಾನು ರಾಧಾಕುಂಡಕ್ಕೆ ಹೋಗ್ಬೋದು ಅಂತ ಜಂಪ್ ಯಾವಾಗ್ಲೂ ಮಾಡ್ಬೋದು. 2ನೇ ಕ್ಲಾಸ್ ಮಗುಗೆ 2ನೇ ವರ್ಷದ BSc ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಓದಕ್ಕಾಗ ಅರ್ಥ ಆಗತ್ತ ಏನಾದ್ರು? ಇಲ್ಲ. ಆ ಪುಸ್ತಕ ಇಟ್ಕೊಂಡು ಕುತ್ಕೊಂಡ್ರೆ 2ನೇ ವರ್ಷದ BSc ಪುಸ್ತಕ ಕುತ್ಕೊಂಡು ಇಟ್ಕೊಂಡ್ರೆ ಅಷ್ಟೇ ಲೈಫ್ ಅಲ್ಲ ಹಂಗೆ. ಆದ್ರೆ 2ನೇ ಕ್ಲಾಸ್ ಪುಸ್ತಕ ಓದಿ ಅದೇ ದಾರಿನಲ್ಲಿ ಮುಂದೆ ಹೋಗ್ತಾ ಒಂದ್ ದಿವಸ ಖಂಡಿತ 2ನೇ ವರ್ಷ BSc ಪುಸ್ತಕ ಇಟ್ಕೋಬಹುದು.
ಆ ಹುಡುಗ. ಸೊ ನಮಗ್ ಇವಾಗ ಏನ್ ಕೊಟ್ಟಿದಾರೆ ನಾವ್ ಅದನ್ನ ಮಾಡಿದ್ರೆ ಮುಂದೆ ಇವೆಲ್ಲ ಬರುತ್ತೆ. ನಾನು ಒಂದೇ ಸಲ ನಾನು ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಸೊ ನಮಗ್ ಕೊಟ್ಟಿರೋದೇನು, ಬಟ್ ಆದ್ರೂ ನಮಗೆ ಈ ಜ್ಞಾನ ಕೊಟ್ಟಿದ್ದಾರೆ. ಏನು ನಮಗೆ ತಿಳಿಬೇಕು ಏನ್ ಇರ್ಬಹುದು ಭಕ್ತಿಯಲ್ಲಿ ಮುಂದೆ ಏನಿದೆ ಅನ್ನೋದಿಕ್ಕೆ ನಮಗೆ ಗೋಪಿಯರು ಮತ್ತೆ ಆ, ರಾಧಾರಾಣಿ ಬಗ್ಗೆ ನಮಗೆ ತಿಳಿಸಿರೋದಿಲ್ಲ. ಕುತೂಹಲ ಇರ್ಬೇಕು ಅದೇನು ಅಂತ ಕುತೂಹಲ ಇರ್ಬೇಕು ಅಲ್ವಾ ಮಾತಾಜಿ. ಉತ್ತಮವಾದ ಭಕ್ತಿ ಅಂದ್ರೆ ಏನು ಅಂತ ಅಟ್ಲೀಸ್ಟ್ ಗೊತ್ತಿರ್ಬೇಕು. ಅದ್ರ ಬಗ್ಗೆ ಜ್ಞಾನ ಕೊಟ್ಟಿದ್ದಾರೆ ನಮ್ಗೆ. ಸೊ ನಾವ್ ಏನ್ ಮಾಡಬಹುದು, ಭಕ್ತರ ಜೊತೆ ಕೂತ್ಕೋಬಹುದು, ಚಾಂಟಿಂಗ್ ಮಾಡ್ಬೇಕು, ವೈಷ್ಣವ ಸಾಂಗ್ಸ್ ಹಾಡಬಹುದು, ಹಾಡ್ಬೇಕು, ಮತ್ತೆ ಚೈತನ್ಯ ಕಥಾನ ಡಿಸ್ಕಷನ್ ಮಾಡ್ಬೋದು ಭಕ್ತರ ಮಧ್ಯೆ. ಆಮೇಲೆ ಪಾಂಚರಾತ್ರಿಕಿ ವಿಧಿ ನಡೆಸ್ಕೊಂಡು ವಿಗ್ರಹ ಆರಾಧನೆ ಮಾಡ್ಬೋದು, ಅರ್ಚನಾ ವಿಧಿ ಪಾಲನೆ ಮಾಡ್ಬೋದು. ಪ್ರಭುಪಾದರ ಪುಸ್ತಕ ಓದ್ಬೇಕು, ಮತ್ತೆ ಅವರ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಪುಸ್ತಕ ವಿತರಣೆ ಮಾಡ್ಬೇಕು, ಮತ್ತೆ ಪ್ರೀಚಿಂಗ್ ಪ್ರಚಾರ ಕಾರ್ಯಗಳಲ್ಲಿ ತೊಡಗಬೇಕು. ಇವೆಲ್ಲ ನಮಗೆ ಕೊಟ್ಟಿರೋದು. ಸೊ ಇವೆಲ್ಲ ಮಾಡ್ತಾ 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 ಪ್ಯೂರಿಫೈ ಆಗಿ ಆಮೇಲೆ ನಮಗೆ ಇವೆಲ್ಲ ನಮಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ನಾವು ಕೃಷ್ಣ ಸ್ಮರಣೆಯಲ್ಲಿ, ಕೃಷ್ಣನ ಇದ್ರಲ್ಲಿ ಮಾಡ್ತಾ ಇದೀವಿ ಅಂತಾಗ ಗುರುವಿಂದ ನಮಗೆ ಖಂಡಿತ ನಿರ್ದೇಶನ ಸಿಗತ್ತೆ. ಮುಂದೆ ಹೆಂಗ್ ಹೋಗ್ಬೇಕು ಅಂತ, ಫಸ್ಟ್ ಆ ಹಂತ ರೀಚ್ ಆಗ್ಬೇಕು ಅಂತ ನಮ್ಮ ಸ್ಟೇಜ್, ನಮ್ಮ ಹಂತ ಫಸ್ಟ್ ಅಲ್ಲಿಗೂ. ಇವನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇವನ್ನೆಲ್ಲ ಪರ್ಫೆಕ್ಟ್ ಅಂದ್ರೆ ಇವಾಗ ಮೊದಲಿನಿಂದ ನೋಡಿದ್ವಲ್ಲ, 1ರಿಂದ 7ನೇ ಶ್ಲೋಕ ವೈದಿ ಭಕ್ತಿ ವಾಚೋ ವೇಗಮಿಂದ ಏನೇನೆಲ್ಲ ನೋಡಿದ್ವಲ್ಲ, ವಿಷೇದಗಳು, ವಿಧಿಗಳು, ನಿಷೇಧಗಳು, ಪ್ರೀತಿ ಲಕ್ಷಣ, ಇವೆಲ್ಲ ನೋಡಿದ್ವಲ್ಲ. ಇವೆಲ್ಲ ಮಾಡಿ ಫೈನಲಿ ಇದು ನಮ್ಮ ಗುರಿ. ಉಪದೇಶಾಮೃತ 11 ಶ್ಲೋಕಗಳು ಆಯ್ತು. ಯಾರಾದ್ರೂ ಏನಾದ್ರೂ ಹೇಳ್ಬೇಕಾ? ಹರೇ ಕೃಷ್ಣ. ಮಾತಾಜಿ, ಉಪದೇಶಾಮೃತದಿಂದ ಆಯ್ಕೆ ಮಾಡಿದ ವಿಶ್ಲೇಷಣೆಗಳೇ ಅದು 4 ಇದೆ ಅಲ್ವಾ ಮಾತಾಜಿ? ಅದ್ರಲ್ಲಿ ಎಲ್ಲ ಕೊಡ್ತಾರ? ಯಾವ್ದು ಕ್ವಶನ್ ಮತ್ತೆ ಓದಿ ಮಾತಾಜಿ, ಯಾವ ಪ್ರಶ್ನೆ ಇದು? ನಂಬರ್ ಹೇಳಿ ನಂಗೆ. ಉಪದೇಶಾಮೃತದಿಂದ ಆಯ್ಕೆ ಮಾಡಿದ ವಿಶ್ಲೇಷಣೆಗಳು ಅಂತಿದೆ ಅಲ್ವಾ, ಪೇಜ್ ನಂಬರ್ 100. ಎಕ್ಸಾಂಪಲ್ಸ್ ಮಾತಾಜಿ. ಈಗ ಆನೆ ಒಂದ್ ನದಿಯಲ್ಲಿ ಬಹಳ ಈ ವಿಶ್ಲೇಷಣೆಗಳು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ 4 ಇದೆ. ಡೈರೆಕ್ಟ್ ಆಗಿ ವಿಶ್ಲೇಷಣೆಗಳು ಕೊಡ್ಬೋದು, ಮತ್ತೆ ಇದಲ್ಲದೆ ನೀವು ಓದೋವಾಗ ಏನಾದ್ರೂ ಇದ್ರಲ್ಲಿ ಸಿಕ್ಕಿದ್ರೆ ವಿಶ್ಲೇಷಣೆಗಳು, ನೀವು ಇಮ್ಮಿಡಿಯೇಟ್ಲಿ ನೀವು ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಯಾವ್ದೇ ನೋಡಿ, ಭಕ್ತಿಶಾಸ್ತ್ರದಲ್ಲಿ ಬರೀ ಉಪದೇಶಾಮೃತನಲ್ಲ, ನೀವು ಓದ್ತಾ ಭಗವದ್ಗೀತೆಗೆ ಬಂದ್ರೆ ಅಂದ್ರೂ ತುಂಬಾ ವಿಶ್ಲೇಷಣೆಗಳಿವೆ, ಹೋಲಿಕೆಗಳು, ಉದಾಹರಣೆಗಳು, ಅವೆಲ್ಲ ತುಂಬಾ ಮುಖ್ಯ. ನಮ್ ಭಕ್ತಿಶಾಸ್ತ್ರಿ ಒಂದು ಯಾವ್ದೋ ಮಾಡ್ಯೂಲ್ ಜ್ಞಾಪಕ ಇಲ್ಲ, 1ನೇದು 2ನೇದು ತತ್ವ ಓದಿದ್ವಿ ಕೊಟ್ಟು ಬಂದಿದ್ದ 15 ಕ್ವಶನ್ಸ್ ಅಲ್ಲಿ ಫುಲ್ 15 ಕ್ವಶನ್ಸ್ ಒಂದು ಇಲ್ಲ, ಎಲ್ಲ ಬರೀ ವಿಶ್ಲೇಷಣೆಗಳು. ಅವೆಲ್ಲ ಮುಖ ನೋಡ್ತಾ ಇದೀವಿ ನಾವು, ಏನ್ ಜ್ಞಾಪಕ ಇರುತ್ತೋ ಅದು ಬರ್ದ್ವಿ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ವಿಶ್ಲೇಷಣೆಗಳು. ವಿಶ್ಲೇಷಣೆ ಅಂದ್ರೆ ಉದಾಹರಣೆ, ಹೋಲಿಕೆಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಹಳ ಚೆನ್ನಾಗಿ ಸ್ನಾನ ಇದೆ. ಆಮೇಲೆ ಮದ್ವೆ ಆಗೋದು, ಅದೇ ಇದು ಏನಕ್ಕೆ ಮದ್ವೆ ಆಗ್ತಾರೆ ಅದು. ಆಮೇಲೆ ಅದೇ ಇದು ಕಾಮಾಲೆ ರೋಗದ ಹೇಳಿದ್ರಲ್ಲ, ಕ್ಲೀನ್ ಆಗಿ ಹೇಳಿದ್ರಿ ಮೊನ್ನೆ ಅದು. ಇವೆಲ್ಲ ನಾವು ಈ ಭಾವಾರ್ಥಗಳಿಂದಾನೇ ತೆಗ್ದಿರೋದು. ಏನದು ಅನುವಾದ ಭಾವಾರ್ಥದಿಂದಾನೇ ತೆಗೆದು ಇಲ್ಲಿ ಹಾಕಿರೋದು. ಇದು ನಿಮ್ಗೆ ಎಲ್ಲೋ ಅಲ್ಲಿ ಪುಸ್ತಕದಲ್ಲಿ ಇರತ್ತೆ, ಸೇಮ್ ಟು ಸೇಮ್. ಹೌದು, ಅದೇ ತೆಗ್ದು ಕೊಟ್ಟಿರೋದಷ್ಟೇ. ನಮ್ಗೆ ಒಂದ್ ಕಡೆ ಇರತ್ತೆ ಅಂತ, ಅದಕ್ಕೆ ಕೊಟ್ಟಿರೋದು. ಅದು ಓದ್ಬೇಕು ಮಾತಾಜಿ. ಬರೀ 4 ಇದೆ ಅಷ್ಟೇ. ನೀವು ಭಗವದ್ಗೀತಾ ಬಂದ್ರೆ ಒಂದೊಂದು ಮಾಡ್ಯೂಲ್ ಅಲ್ಲಿ ಒಂದೊಂದ್ಸಲಿ 20-25 ವಿಶ್ಲೇಷಣೆಗಳು ಇರುತ್ತೆ, 15-20. ಮತ್ತೆ ಇವತ್ತು ಓದದ್ವಲ್ಲ, ಇದು ತಿಳ್ಕೊಂಡ್ವಲ್ಲ, ಈ ಕರ್ಮಕಾಂಡಿ, ಜ್ಞಾನಿ ಮತ್ತೆ ಯೋಗಿನೂ ಬರುತ್ತೆ. ಇದೆಲ್ಲ ಭಗವದ್ಗೀತೆಗೆ ಒಂಥರ ಫೌಂಡೇಶನ್.
ಭಾವಾರ್ಥ ಮತ್ತು ಅನುವಾದದಲ್ಲಿ ಭಗವದ್ಗೀತೆನಲ್ಲಿ ಪ್ರಭುಪಾದರು ತುಂಬಾ ಕಡೆ ಈ ಪದಗಳನ್ನು ಉಪಯೋಗಿಸ್ತಾರೆ. ಸೊ ಆವಾಗ ನಮಗೆ ಗೊತ್ತಾಗ್ಬೇಕು, ಜ್ಞಾನಿ ಅಂತ ಹೇಳಿದ ತಕ್ಷಣ ಜ್ಞಾನಿಯರು ಯಾರು ಅಂತ ಗೊತ್ತಾಗ್ಬೇಕು. ಇದು ತುಂಬಾ ನಿಮಗೆ ಭಗವದ್ಗೀತೆ ಅರ್ಥ ಆಗ್ಬೇಕು ಅಂದ್ರೆ ಕರ್ಮಕಾಂಡಿ ಅಂತ ಹೇಳಿದಾಗ ಪ್ರಭುಪಾದರು ಏನು ಅಂತ ಅರ್ಥ ಆಗ್ಬೇಕು, ಕರ್ಮಿ ಅಂತ ಹೇಳಿದಾಗ ಗೊತ್ತಾಗ್ಬೇಕು, ಜ್ಞಾನಿ ಅಂತ ಹೇಳಿದಾಗ ಗೊತ್ತಾಗ್ಬೇಕು, ಇವೆಲ್ಲ ಗೊತ್ತಿರ್ಬೇಕು. ಇಂಪಾರ್ಟೆಂಟ್ ಮುಂದೆ ಬರ್ತಾವ ಇದಕ್ಕೆ ಭಗವದ್ಗೀತೆಗೆ. ಹರೇ ಕೃಷ್ಣ ಮಾತಾಜಿ, ದಂಡವತ್. ಪ್ರಣಾಮ. ಲಾಸ್ಟ್ 2-3 ಶ್ಲೋಕಗಳಲ್ಲಿ ಗೋಪಿ ಭಾವಗಳ ಬಗ್ಗೆನೆ ಹೆಚ್ಚಾಗಿ ಆದ್ಯತೆ ಕೊಟ್ಟಿರೋದು ವಾಸ್ ರಿಮೈಂಡಿಂಗ್ ಮೀ ಬ್ಯೂಟಿಫುಲ್ ಪಾಸ್ಟ್ ಟೈಮ್. ಕ್ಯಾನ್ ಐ ಶೇರ್ ಮಾತಾಜಿ? ಹಾ ಮಾತಾಜಿ, ಹೇಳಿ ಮಾತಾಜಿ. ಒಂದ್ಸಲ ಕೃಷ್ಣ ಗೆ ಅರ್ಜುನ ಕೇಳ್ತಾನೆ, ಗೋಪಿಯರ ಭಾವನೆ ಎಲ್ಲಾರು ಅಚೀವ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ, ಅದು ಅರ್ಥ ಮಾಡ್ಕೊಳಕ್ಕೂನು ಆಗಲ್ಲ ಅಂತ ಯಾವಾಗ್ಲೂ ಹೇಳ್ತಾರಲ್ವಾ. ಬಟ್ ನನಗೆ ಗೋಪಿಯರ ಭಾವನೆ ಹೆಂಗಿರತ್ತೆ ಅಂತ ಅವ್ರ ಮೂಡ್ ಅರ್ಥ ಮಾಡ್ಕೋಬೇಕು ಅಂತ ಇದೆ ಅಂತ ಅರ್ಜುನ ಕೃಷ್ಣನ್ಗೆ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಅದು ನಿನ್ಗೆ ನಾನು ಅರ್ಥ ಮಾಡ್ಸೋಕಾಗೋ ವಿಷಯನೂ ಅಲ್ಲ, ನೀನು ಗೋಪಿಯರ ಭಾವನೆ ಅರ್ಥ ಮಾಡ್ಕೊಳಕ್ಕೂನು ಆಗಲ್ಲ. ಒಂದ್ ಕೆಲ್ಸ ಮಾಡು, ನೀನು ಪಾರ್ವತಿ ದೇವಿ ಹತ್ರ ಹೋಗು ಅಂತ ಕಳಿಸ್ತಾನೆ. ಪಾರ್ವತಿ ದೇವಿ ಹತ್ರ ಹೋದ್ರೆ ಪಾರ್ವತಿ ದೇವಿ ಹೇಳ್ತಾರೆ, ಅದು ಅಷ್ಟು ಸುಲಭ ವಿಷಯ ಅಲ್ಲ, ನೀನು ಅದು ಒಂದ್ ತಪಸ್ ಮಾಡ್ಕೊಂಡ್ ಬಾ ಅಂತ. ಯಾವ್ದೋ ಒಂದ್ ತಪಸ್ ಹೇಳ್ತಾರೆ, ಇನ್ನೊಂದ್ ತಪಸ್ ಮಾಡು ಅಂತ ಹೇಳ್ತಾರೆ. ಹಂಗೆ ಹಲವಾರು ತಪಸ್ಸುಗಳೆಲ್ಲ ಮಾಡಿಸ್ತಾರೆ. ಆಮೇಲೆ ಅರ್ಜುನ ಇನ್ನೆಷ್ಟು ತಪಸ್ಸುಗಳು ಮಾಡ್ಬೇಕು ಅಂತ ಕೇಳಿದಾಗ, ಸರಿ ನೀನು ಒಂದು ಕೊಳ ತೋರಿಸ್ತಾರೆ, ಕೊಳ ನದಿ, ಇದ್ರಲ್ಲಿ ಮುಳುಗು ಅಂತ ಹೇಳ್ತಾರೆ. ಅವ್ರು ಅದ್ರಲ್ಲಿ ಮುಳುಗ್ತಾರೆ, ಹೊರಗೆದೊಳ್ತಾರೆ. ಹೊರಗೆದ್ರೆ ಅಲ್ಲಿ ಇನ್ನೊಬ್ಬರು ಸುಂದರವಾಗಿರೋ ಗೋಪಿ ಇರ್ತಾರೆ. ಆವಾಗ ಅಲ್ಲಿಂದ ಆ ಗೋಪಿ ಹೇಳ್ತಾರೆ, ನೀನ್ ಯಾರು ಏನು ಅಂತ ಕೇಳಿದ್ರೆ ಆಗ ಅರ್ಜುನ ಹೇಳ್ತಾನೆ, ನಾನು ಅರ್ಜುನ, ಗೋಪಿಯರ ಭಾವನೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಹೀಗೆ ಪಾರ್ವತಿ ದೇವಿ ಇಲ್ಲಿ ಮುಳುಗೋಕ್ ಹೇಳಿದ್ರು, ನೋಡಿದ್ರೆ ಎಲ್ಲೋ ಬಂತ ಎಲ್ಲಿದೀನಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಗೋಪಿ ಹೇಳ್ತಾರೆ, ಹೌದಾ ಸರಿ ಬಾ ಅಂತ ಇನ್ನೊಂದ್ ಕೊಳ ನದಿ ಹತ್ರ ಕರ್ಕೊಂಡ್ ಹೋಗ್ತಾರೆ. ಇದ್ರಲ್ಲಿ ಮುಳುಗು ಅಂತ ಹೇಳ್ತಾರೆ. ಅದ್ರಲ್ಲಿ ಮತ್ತೆ ಅರ್ಜುನ ಮುಳುಗ್ತಾನೆ. ಮುಳುಗ್ಬಿಟ್ಟು ಹೊರಗೆ ಎದ್ದಿದ ತಕ್ಷಣ ಒಂದು ಸ್ತ್ರೀ ವೇಷದಲ್ಲಿ ಅರ್ಜುನ ಇರ್ತಾನೆ. ಅರ್ಜುನನ್ಗೆ ಹಳೇದೆಲ್ಲ ಮರ್ತೋಗಿರತ್ತೆ, ಬರೀ ಈಗ ಫ್ರೆಶ್ ಆಗಿ ಒಂದು ಸ್ತ್ರೀ ಫಾರ್ಮ್ ಮಾತ್ರನೇ ನೆನ್ಪಿರುತ್ತೆ, ಹೊಸದಾಗಿ ಫ್ರೆಶ್ ಅಲ್ಲಿ ಇರ್ತಾನೆ. ಆವಾಗ ಕೇಳ್ತಾನೆ, ನೀವ್ ಯಾರು, ನಾನ್ ಇಲ್ಲೇನ್ ಮಾಡ್ತಾ ಇದ್ದೀನಿ ಅಂತ ಗೋಪಿಗೆ ಕೇಳ್ತಾನೆ. ನೀನು ನನ್ ಭಾವ ಅರ್ಥ ಮಾಡ್ಕೊಳಕ್ಕೆ ಬಂದಿದ್ಯಾ, ಬಾ ಕರ್ಕೊಂಡ್ ಹೋಗ್ತೀನಿ ಅಂತ. ಹೊರಗೆ ಬಂದಿರೋ ಅರ್ಜುನನ ಅಷ್ಟ್ರಲ್ಲಿ ಮಿಕ್ಕಿರೋ ಎಷ್ಟೊಂದು ಗೋಪಿಯರೆಲ್ಲ ಹತ್ರ ಬರ್ತಾರೆ, ಅವರೆಲ್ಲ ನೋಡ್ತಾರೆ, ಇದ್ಯಾರು ಹೊಸ ಗೋಪಿ, ನಮ್ಮ ವೃಂದಾವನದಲ್ಲಿ ಯಾರೋ ಹೊಸ ಗೋಪಿ ಬಂದಿದ್ದಾಳೆ, ಯಾರು ಇವ್ರು ಅಂತ ಎಲ್ಲಾರು ಆ ಗೋಪಿಗೆ ಕೇಳ್ತಾರೆ. ಆವಾಗ ಆ ಗೋಪಿ ಅರ್ಜುನನ್ನ ಇವಳು ಅರ್ಜುನೀಯ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆವಾಗ ಅರ್ಜುನೀಯ ಗೋಪಿ ಆಮೇಲೆ ಆ ಹಳೆ ಇಂಪಾರ್ಟೆಂಟ್ ಗೋಪಿ, ಮಿಕ್ಕಿರೋ ಹೊಸ ಗೋಪಿಯರೆಲ್ಲರೂ, ಹೌದಾ ನಮ್ ದೇವತೆ ಒಬ್ರು ಇದಾರೆ, ಅಲ್ಲಿ ಕರ್ಕೊಂಡ್ ಹೋಗ್ತೀವಿ ಬಾ ಅಂತ ಕರೀತಾರೆ. ಎಲ್ಲಾರು ಒಟ್ಟಿಗೆ ಹೋಗ್ತಾರೆ. ವೃಂದಾವನದಲ್ಲಿ ಒಂದು ಬ್ಯೂಟಿಫುಲ್ ಫಾರೆಸ್ಟ್ ಪಾರ್ಕ್ ಇರುತ್ತೆ, ಆ ಗಾರ್ಡನ್ ಇರುತ್ತೆ. ಆ ಗಾರ್ಡನ್ ನಲ್ಲಿ ಒಂದು ಬ್ಯೂಟಿಫುಲ್ ಸ್ಪಾಟ್ ಇರುತ್ತೆ. ಅಲ್ಲಿ ಅಷ್ಟದಳ ಇರೋ ಒಂದು ಬ್ಯೂಟಿಫುಲ್ ಕಮಲ ಇರುತ್ತೆ. ಅದರಲ್ಲಿ ವೆರಿ ಎಕ್ಸ್ಟ್ರೀಮ್ಲಿ ಎಕ್ಸ್ಕ್ವಿಸಿಟ್ಲಿ ಬ್ಯೂಟಿಫುಲ್ ದೇವತೆ ಕೂತಿರ್ತಾರೆ. ಇವರು ಯಾರು ಅಂತ ಕೇಳಿದ್ರೆ ಅವಾಗ ಅವ್ರು ಹೇಳ್ತಾರೆ, ಅವರು ರಾಧಾರಾಣಿ, ಗೋಪಿಯರಲ್ಲೇ ಎಲ್ಲಾರ್ಗಿಂತ ಶ್ರೇಷ್ಠ ಗೋಪಿ ಅವರೇನೆ ಅಂತ ಇಂಟ್ರಡ್ಯೂಸ್ ಮಾಡ್ತಾರೆ. ಅರ್ಜುನನ್ಗೆ ಅವ್ರ ಪಾದಗಳು ದರ್ಶನ ಮಾಡಿದ ತಕ್ಷಣನೇ
ಮೈಯೆಲ್ಲ ಕಂಪಿಸುತ್ತೆ, ರೋಮಾಂಚನ ಬಂದ್ಬಿಡತ್ತೆ. ಇಷ್ಟು ಅದ್ಭುತ, ಇಷ್ಟು ಬ್ಯೂಟಿಫುಲ್ ಆಗಿರೋ ರಾಧಾರಾಣಿನ ಅವ್ರ ಬ್ಯೂಟಿನೂ ನೋಡಕ್ಕೆ ಇವ್ರಿಗೆ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ. ಅಲ್ಲಿಂದ ಕಾಲು ಪಾದ ನೋಡಿದ ತಕ್ಷಣನೇ ಅಲ್ಲಿಗೆ ಅವ್ರ ಕಣ್ಣು ಸ್ಟ್ರಕ್ ಆಗೋಗುತ್ತೆ. ತುಂಬಾ ಕಷ್ಟಪಟ್ಟು ಹತ್ತು ಮೊಣಕಾಲು ಮತ್ತೆ ನಾಭಿ ಮತ್ತೆ ಎದೆ ಭಾಗವರೆಗೂ ಮತ್ತೆ ಮುಖ ನೋಡೋ ಅಷ್ಟ್ರಲ್ಲಿ ಅರ್ಜುನನ್ಗೆ ಇನ್ನೇನು ಕಾಣಲ್ಲ. ಬರೀ ಕಣ್ಣೆಲ್ಲ ಕಣ್ಣೀರಿಂದ ತುಂಬಿ ಒರ್ಸ್ಕೊಳ್ಳೋದು ನೋಡೋದು ಹಂಗೆ ಆಗ್ತಾ ಇರತ್ತೆ. ಭಾವ ಪರವಶತೆಯಲ್ಲಿ ಸರಿಯಾಗಿ ರಾಧಾರಾಣಿನ ದರ್ಶನ ಮಾಡ್ಕೊಳಕ್ಕೂನು ಆಗಲ್ಲ, ಆ ಬ್ಯೂಟಿ ಹ್ಯಾಂಡಲ್ ಮಾಡಕ್ಕೂ ಅರ್ಜುನನ್ಗೆ ಆಗಲ್ಲ. ಆವಾಗ ಅವರು ದಂಡವತ್ ಹಾಕ್ತಾರೆ. ಅರ್ಜುನೀಯ ಗೋಪಿ ಆ ರಾಧಾರಾಣಿ ಯಾವಾಗ ಹೇಳ್ತಾರೆ ಬನ್ನಿ ಅಂತ ಹತ್ರ ಕರೆದು ಅಕ್ಸೆಪ್ಟ್ ಮಾಡ್ಕೊಂತಾರೆ ಅರ್ಜುನೀಯ ಗೋಪಿನ. ಆವಾಗ ಅವ್ರು ಹೇಳ್ತಾರೆ ಏನ್ ನಿನ್ ಡಿಸೈರ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಗೋಪಿಯರೆಲ್ಲರೂ ನಿಮ್ ಭಾವನೆ ಹೆಂಗಿದೆ, ನನ್ಗೂನು ಆ ತರ ಇರ್ಬೇಕು ಅಂತ ಆಸೆ ಅಂತ. ಆವಾಗ ಅವ್ರು ಕೃಷ್ಣನ್ಗೆ ಆಫರ್ ಮಾಡ್ತಾರೆ ಈ ಅರ್ಜುನೀಯ ಗೋಪಿನ ತಗೋ, ಇವಳು ಈ ಗೋಪಿನ ನೀನ್ ಕರ್ಕೊಂಡ್ ಹೋಗು, ಅವ್ರಿಗೆ ಸ್ಪೋರ್ಟಿಂಗ್ ಕ್ರೀಡೆಗಳ ಅನುಭವ ಕೊಡು ಅಂತ ಹೇಳ್ತಾರೆ. ಆವಾಗ ಅರ್ಜುನೀಯ ಗೋಪಿನ ಕೃಷ್ಣ ಕರ್ಕೊಂಡ್ ಹೋಗ್ತಾನೆ. ಒಂದು ತಿಂಗಳಗಟ್ಲೆ ಚೆನ್ನಾಗಿ ಅವ್ರ ಜೊತೆ ಆಟಾಡಿ ಎಲ್ಲಾ ಕ್ರೀಡೆಗಳೆಲ್ಲ ಆಟ ಆಡಿದ್ಮೇಲೆ ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ಫುಲ್ ಆ ವೃಂದಾವನ ಭಾವದಲ್ಲಿ ಆಟಗಳೆಲ್ಲ ಆಡಿದ್ಮೇಲೆ ವಾಪಸ್ ಕರ್ಕೊಂಡ್ ಬಂದು ಬಿಡ್ತಾರೆ ರಾಧಾರಾಣಿ ಹತ್ರ ಕೃಷ್ಣ. ಆವಾಗ ಅರ್ಜುನ ಹೇಳ್ತಾನೆ ಈ ಕೃಷ್ಣ ಎಷ್ಟು ಆ ಭಾವನೆ, ಯಾವ ಭಾವನೆಯಿಂದ ಈ ಗೋಪಿಯರ ಜೊತೆ ನಡ್ಕೊಂತ ಇದ್ದಾನೆ, ಏನು ಕಲ್ಮಶ ಇಲ್ದೆ, ಒಂದು ಫಿಲ್ಟರು ಇಲ್ದೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಗೋಪಿಯರ ಜೊತೆ ಬಿಹೇವ್ ಮಾಡ್ತಾನೆ ಅನ್ನೋದು ಈ 1 ತಿಂಗಳಲ್ಲಿ ಅವನ ಜೊತೆ ಕ್ರೀಡೆಗಳಲ್ಲಿ ನಾನು ನೋಡಿದೀನಿ. ಮತ್ತೆ ಈ ಬಾಡೀಸ್ ಸೋ ಕಾಲ್ಡ್ ಗೋಪಿಯರ್ ಬಾಡೀಸ್ ಅಲ್ಲಿ ಇದ್ದಾಗ ನಮ್ ಭಾವ ಎಷ್ಟ್ರ ಮಟ್ಟಿಗೆ ಸಮರ್ಪಿತವಾಗಿರುತ್ತೆ ಅನ್ನೋದನ್ನ ಈಗ ಅನ್ಭವಿಸಿದೀನಿ. ನವ್ ಐ ನೋ ಗೋಪಿಯರ್ ಭಾವ ಹೆಂಗಿರತ್ತೆ ಅಂತ. ಇದನ್ನ ನಾನು ಯಾರಿಗೂ ಮತ್ತೆ ಹೇಳಕ್ಕೂ ಆಗಲ್ಲ, ಇನ್ನೊಬ್ಬರಿಗೆ ಅರ್ಥ ಮಾಡ್ಸೋಕ್ಕೂ ಆಗಲ್ಲ. ಇಟ್ ವಾಸ್ ಟ್ರೂ ಕೃಷ್ಣ ಹೇಳಿದ್ದು. ಇದು ಯಾರಿಗೂ ಹೇಳಿದ್ರೆ ಒಬ್ರು ಅರ್ಥ ಮಾಡ್ಕೊಳ್ಳೋ ಅಂತದ್ದಲ್ಲ, ಇದು ಎಕ್ಸ್ಟ್ರೀಮ್ಲಿ ಹೈಯೆಸ್ಟ್ ಅಂತ ಹೇಳ್ತಾರೆ. ದಟ್ ಇಸ್ ಇಟ್ ಮಾತಾಜಿ. ಹರೇ ಕೃಷ್ಣ. ಗೋಪಿಯರದು ಅಷ್ಟು ಉತ್ತಮವಾದ ಸ್ಥಾನ. ಬೇರೆ ಸಾಖ್ಯ, ದಾಸ್ಯ, ವಾತ್ಸಲ್ಯ ಈ ಸ್ಟೇಜ್ ಅಲ್ಲಿ ಇರೋ ಭಕ್ತರಿಗೆ ಅರ್ಥ ಆಗಲ್ಲ ಮಾಧುರ್ಯ ರಸ. ಆಕ್ಚುಲಿ ಇಂತ ತುಂಬಾ ಗೋಪಿಯರ ಉತ್ತಮ ಸ್ಥಾನದ ಬಗ್ಗೆ ಇದೆ. ದ್ವಾರಕಾನಲ್ಲಿ ಕೃಷ್ಣನಿಗೆ ಒಂದ್ಸಲಿ ತಲೆನೋವು ಬರುತ್ತಲ್ವಾ, ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಇದನ್ನು ಕೇಳಿರ್ತೀರ ಅಲ್ವಾ? ಅವಾಗ ನಾರದ ಬರ್ತಾನೆ. ಇದೆಲ್ಲ ತುಂಬಾ ಚೆನ್ನಾಗಿ ನಾಟಕ ಮಾಡಿದ್ದಾರೆ ನಮ್ ದೇವಸ್ಥಾನದಲ್ಲಿ ಮಕ್ಕಳು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರು ತನ್ನ ಪಾದ ಧೂಳಿಯನ್ನು ಕೊಡ್ತಾರೆ. ಯಾರು ಭಕ್ತರು ಪಾದ ಧೂಳಿ ಕೊಡಲ್ಲ ಕೃಷ್ಣನ ತಲೆನೋವು ಹೋಗ್ಬೇಕು ಅಂದ್ರೆ. ಫುಲ್ಲು ನಾರದ ದ್ವಾರಕಾನಲ್ಲಿ ಎಲ್ಲಾ ಏನದು ರಾಣಿಯರ್ಗೆ ಇದಾಗ್ಬಿಡುತ್ತೆ, ಗಾಬರಿ ಆಗ್ಬಿಡುತ್ತೆ. ಇದೇನಪ್ಪ ಕೃಷ್ಣನಿಗೆ ತಲೆನೋವು ಬರ್ತಾ ಇದೆ, ಯಾರ ವೈದ್ಯ ಯಾರು ಏನು ಅದನ್ನ ಚೂರು ಕಡಿಮೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದೇ ಟೈಮಲ್ಲಿ ನಾರದರು ಬಂದಾಗ ನನಗೆ ತಲೆನೋವು ಬಂದಿದೆ ಅಂತ. ಸೊ ಆವಾಗ ನಾರದರು ಕೃಷ್ಣನ ಡೈರೆಕ್ಟ್ ಹೇಳ್ತಾರೆ, ನೋಡಪ್ಪ ಈ ಪ್ರಪಂಚದಲ್ಲಿ ಯಾರಿಗೂ ಇದರ ಏನದು ಪರಿಹಾರ ಗೊತ್ತಿಲ್ಲ, ನೀನೇ ಹೇಳು ನನಗೆ ಇದ್ರ ಪರಿಹಾರ. ಅವಾಗ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರ ಪಾದ ಧೂಳಿ ನಾನು ತಲೆ ಮೇಲೆ ಹಚ್ಕೊಂಡಾಗ ನನ್ನ ತಲೆನೋವು ಹೋಗತ್ತೆ, ನನ್ನ ಪರಮ ಭಕ್ತರ ಧೂಳಿ ತಗೊಂಬ ನೀನು ಅಂತ ಹೇಳ್ತಾರೆ. ಯಾರು ಅಲ್ಲಿ ರುಕ್ಮಿಣಿ, ನಾರದ ಎಲ್ಲಾರು ಇರ್ತಾರೆ ಅಲ್ಲಿ. ಅದು ನೋಡಿ ರುಕ್ಮಿಣಿ ನಾರದನ್ನು ಕೇಳ್ತಾಳೆ, ನಿನ್ನ ಪಾದ ಧೂಳಿ ಕೊಡ್ತೀಯಾ ನನಗೆ ಅಂತ, ಹಚ್ತೀನಿ ಅಂತ. ಇಲ್ಲ ಇಲ್ಲ. ಆ ನಾರದ ರುಕ್ಮಿಣಿಯ ಪಾದ ಧೂಳಿ ಕೇಳ್ತಾ, ಇಲ್ಲ ಇಲ್ಲ ನನ್ ಕೊಡಲ್ಲ, ನನ್ನ ಪತಿಯ ಮೇಲೆ ನನ್ನ ಪಾದ ಧೂಳಿ ಹೆಂಗಪ್ಪ ಹಚ್ಲಿ, ಸಾಧ್ಯ. ಅವಾಗ ನಾರದ ಹುಡುಕೊಂಡು ಎಲ್ಲಾ ಕಡೆ ಹೋಗ್ತಾನೆ. ಮಹರ್ಷಿಗಳು ಎಷ್ಟೊಂದು ಒಬ್ರು ಕೂಡ ಅದಕ್ಕೆ ಸಿದ್ಧರಾಗಲ್ಲ. ಫೈನಲಿ ಬೃಂದಾವನದಲ್ಲಿ ನದಿ ತೀರದಲ್ಲಿ ನೀರ್ ತಗೊಳ್ತಾ ಇರ್ತಾರೆ ಯಾರು, ಗೋಪಿಯರು. ಅವ್ರ ಕಾಲು ಫುಲ್ಲು ಧೂಳಿರುತ್ತೆ, ಮಣ್ಣಲ್ಲಿ ಮುಳುಗೋಗಿರುತ್ತೆ. ಆ ಟೈಮಲ್ಲಿ ನಾರದ ಹೋಗಿ ಕೇಳ್ತಾರೆ, ಹೀಗೆ ನಿಮ್ಮ ಪಾದ ಧೂಳ್ಬೇಕು, ನಿಮ್ಮ ಇಷ್ಟ ಏನದು ಕೃಷ್ಣನಿಗೆ ತಲೆಗೆ ನಾನು ಹಚ್ಚಬೇಕು ಅಂತ.
ತಕ್ಷಣ ಅವ್ರು ಎಷ್ಟು ಬೇಕೋ ಅಷ್ಟು ತಗೋ, ಇಲ್ಲಿದೆ ನೋಡಿ ಪಾದ ಧೂಳಿ, ಎಷ್ಟು ಬೇಕೋ ನಿಮ್ಮ ಧೂಳಿ ಕೊಡ್ತೀರಾ ಅಂದ್ರೆ ಎಲ್ಲಾ ತಗೊಂಡ್ಬಿಡಿದ್ರು ಇದ್ರದ್ದು ಅಂತ ಹೇಳ್ತಾರೆ ಗೋಪಿಯರು. ಆವಾಗ ನಾರದ ಹೇಳ್ತಾನೆ, ಇದನ್ನ ಕೃಷ್ಣ ತಲೆಗೆ ಹಚ್ಕೊಂಡ್ರೆ ನಿಮಗೆ ಅಷ್ಟು ಕರ್ಮ, ಅಷ್ಟು ಪಾಪ ಸಿಗತ್ತೆ, ನೀವು ನರಕಗಳಿಗೆ ಎಲ್ಲಿ ಹೋಗ್ತೀರಾ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ನಾವೆಲ್ಲ ಹೋದ್ರು ನಾವ್ ಎಷ್ಟು ಕಷ್ಟಪಟ್ರು ಪರವಾಗಿಲ್ಲ, ಕೃಷ್ಣನ್ ತಲೆನೋವು ಹೋಗ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಸೊ ಇದು ಶುದ್ಧ ಭಕ್ತಿ. ಸೊ ಈ ತರ ಅದಕ್ಕೆ ಗೋಪಿಯರು ಅಷ್ಟು ಉತ್ತಮವಾದ ಭಕ್ತರು. ತನ್ನ ಬಗ್ಗೆ ತಾವು ಏನು ಯಾವತ್ತು ಯೋಚನೆ ಬರೀ ಕೃಷ್ಣ ಚೆನ್ನಾಗಿರ್ಬೇಕು ಅಷ್ಟೇ, ಇನ್ನೇನು ಬೇಡ ಅವ್ರು. ಯಾ ಥ್ಯಾಂಕ್ ಯು ಮಾತಾಜಿ, ಚೆನ್ನಾಗಿತ್ತು. ಮಾತಾಜಿ ಇಲ್ಲಿ ಕ್ವಶನ್ ಆನ್ಸರ್ಲಿ ಒಂದು ಅದರ ವಿಭಿನ್ನ ಆಧ್ಯಾತ್ಮಿಕ ಸ್ಥಳಗಳನ್ನು ಕ್ರಮವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಾತಾಜಿ. ಅದು ನಾವು ಬರೀ ಈ ತರ ವೈಕುಂಠ, ಮಥುರಾ ಮತ್ತೆ ಬೃಂದಾವನ ಅಂತ ಆತರ ಬರೆದ್ರೆ ಸಾಕ ಮಾತಾಜಿ? ಇಲ್ಲಾದ್ರೆ ಅದು ಅದೇ ನಾನು ಇದನ್ನ ಸುಮಾರು ಸಲ ಹೇಳಿದೀನಿ, ಯಾವುದೇ ಪ್ರಶ್ನೆಗೆ ನೋಡಿ ನೀವ್ ಹೇಳ್ದಂಗೆ ಇದಕ್ಕೆ ಬರೀ ನಾನು 5 ಪದಗಳು ಬರೀಬೇಕು, ಅಷ್ಟೇ ಅಲ್ವಾ ಮಾತಾಜಿ? ವೈಕುಂಠ, ಮಥುರಾ, ಮಥುರಾ, ಬೃಂದಾವನ ಮುಗೀತು. ಆಮೇಲೆ ಅದೇ ಬೃಂದಾವನ 1 ಮಾರ್ಕ್ ಕೊಟ್ರೆ ಆತರ ಬರಿಬೋದು, ಅದೇ 2 ಮಾರ್ಕ್ ಕೊಟ್ರೆ ಅದೇ ತರ ಬರಿಬೋದು, 3 ಮಾರ್ಕ್ ಕೊಟ್ರೆ ಅಟ್ಲೀಸ್ಟ್ ಒಂದೊಂದು ಲೈನ್ ಬರಿಬೇಕು ಒಂದೊಂದಿಕ್ಕು. ಅದೇ ಪ್ರಶ್ನೆ ನಿಮ್ಗೆ 5 ಮಾರ್ಕ್ಸ್ ಕೊಟ್ರೆ ಈ ಪ್ರತಿಯೊಂದು ಸ್ಥಳದ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಭಾವಾರ್ಥದಲ್ಲಿದೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನೀವು ಯಾವಾಗ್ಲೂ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಅಂಕಿಗಳು ಕೊಟ್ಟಿದ್ದಾರೆ ಆ ಪ್ರಶ್ನೆ ಅಂತ ನೋಡ್ಕೊಂಡ್ ಬರಿಬೇಕು. ಇವಾಗ ನೀವು 2 ಮಾರ್ಕ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಹೆಂಗಾದ್ರೂ ಬರುತ್ತೆ. ಒಂದೊಂದ್ಸಲಿ ಭಕ್ತಿ ಶಾಸ್ತ್ರಿನಲ್ಲಿ ಎಲ್ಲ ನೀವು ಪ್ಯಾಟರ್ನ್ ನೀವು ತಿಳ್ಕೊಳ್ಳಿ ಹೆಂಗ್ ಕೊಡ್ತಾರೆ ಅಂತ ಒಂದ್ಸಲಿ ಸರ್ವಗುಣ ಮಾತಾಜಿ ಅವ್ರ ಹತ್ರ. ಯಾಕಂದ್ರೆ ಒಂದೊಂದ್ಸಲಿ ಅದೇ ಪ್ರಶ್ನೆ 4 ನೋಡಿ 4 ಮಾರ್ಕ್ಸ್ದು ಬರೀ 5 ಪ್ರಶ್ನೆ ಕೊಡ್ತಾರೆ, ಒಂದೊಂದ್ಸಲಿ 20 ಮಾರ್ಕ್ಸ್ಗೆ, ಒಂದೊಂದ್ಸಲಿ 10 ಪ್ರಶ್ನೆ ಕೊಡ್ತೀರಾ 2 ಮಾರ್ಕ್ಸ್ಗೆ. ನೀವು 2 ಮಾರ್ಕ್ಸ್ ಸಿಕ್ಕಾಪಟ್ಟಿ ಬರಿತಾ ಕುತ್ಕೊಂಡ್ರೆ ಲಾಸ್ಟ್ ಅಲ್ಲಿ 3-4 ಪ್ರಶ್ನೆಗೆ ಉತ್ತರ ಮಾಡಕ್ ಆಗಲ್ಲ. ಸೊ ನಿಮ್ಗೆ ಟೋಟಲಿ ಎಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ, ನನಗೆ ಟೈಮ್ ಎಷ್ಟಿದೆ ಅಂದಾಜ್ ಹಾಕಿ ಒಂದೊಂದ್ ಪ್ರಶ್ನೆಗೆ ನಾನು ಎಷ್ಟು ಉತ್ತರ ಬರಿಬಹುದು, ಇದು ಫಸ್ಟ್ ನೀವು ತಿಳ್ಕೊಬೇಕು. ಸೊ 2 ಮಾರ್ಕ್ಸ್ ಕೊಟ್ರೆ ಸ್ವಲ್ಪ ಕಡಿಮೆ ಬರಿಬೇಕು, 1 ಮಾರ್ಕ್ ಕೊಟ್ರೆ ಇನ್ನೂ ಕಡಿಮೆ ಬರಬೇಕು, 3, 4, 5 ಇದೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಬರೀಬೇಕು. ಓಕೆ ಮಾತಾಜಿ. ಸೊ ಇವಾಗ ನಿಮ್ಗೆ 2 ಅವರ್ಸ್ ಇದೆ ಅನ್ಕೊಳ್ಳಿ ಪೇಪರ್, ಇಲ್ಲ 1 ಅವರ್ ಇದೆ ಅಂದ್ರೆ 60 ನಿಮಿಷ ಇದೆ. ನಿಮ್ಗೆ 20 ಕ್ವಶನ್ ಕೊಟ್ಟಿದ್ದಾರೆ, 10 ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು, ಒಂದೊಂದ್ ಪ್ರಶ್ನೆಗೆ 6 ನಿಮಿಷ. ಸೊ ನೀವು 6 ನಿಮಿಷ ಇಲ್ಲ 5 ನಿಮಿಷ ಅನ್ಕೊಳ್ಳಿ. ಸೊ 5 ನಿಮಿಷದಲ್ಲಿ ಒಂದೊಂದ್ ಪ್ರಶ್ನೆಗೆ ಹೋಗ್ತಾ ಹೋಗ್ಬೇಕು. ಸೊ ನೀವ್ ಈ ತರ ಲೆಕ್ಕ ಮಾಡ್ಕೊಂಡು ಪ್ಲಾನಿಂಗ್ ಮಾಡ್ಕೋಬೇಕು ಯಾವಾಗ್ಲೂ ಒಂದು ಟೆಸ್ಟ್ಗೆ ಬರೆಯೋ ಎಕ್ಸಾಮ್ಗೆ, ಪರೀಕ್ಷೆಗೆ. ಓಕೆ ಮಾತಾಜಿ. ಓಕೆ, ಮಾತಾಜಿ ಎಲ್ಲರಿಗೂ ಧನ್ಯವಾದ. ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅವಕಾಶ ಸಿಕ್ತು ನನಗೆ ನಿಮ್ಗೆಲ್ಲರಿಗೂ ಉಪದೇಶಾಮೃತ. ಆಕ್ಚುಲಿ ನಾನ್ ಓದಿದ್ರೆ ಎಲ್ಲದಕ್ಕಿಂತ ಜಾಸ್ತಿ ತಿಳ್ಕೊಂಡಿರೋದು ನಾನ್ ತಿಳ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಎಲ್ಲರಿಗೂ. ಎಲ್ಲರೂ ಪ್ರಾರ್ಥನೆ ಮಾಡಿ ನನಗೆ. ತುಂಬಾ ಜನ ನೀವು ನನಗಿಂತ ದೊಡ್ಡವರು ಇದ್ದೀರಾ, ನನಗೆ ಬ್ಲೆಸ್ಸಿಂಗ್ಸ್ ಕೊಡಿ. ಬ್ಲೆಸ್ಸಿಂಗ್ ಏನಿಲ್ಲ ಮಾತಾಜಿ, ನೀವೇ ನಮಗ್ ಬ್ಲೆಸ್ ಮಾಡ್ಬೇಕು. ಎಲ್ಲ ಚೆನ್ನಾಗಿ ಭಕ್ತಿ ಶಾಸ್ತ್ರಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೇಕು ಎಲ್ಲಾರು ಅಂತ ಹೇಳಿ ಬ್ಲೆಸ್ ಮಾಡಿ ಮಾತಾಜಿ. ನೀವೇ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ ಕೇಳಕ್ಕೆ. ಒಂದೊಂದ್ ದಿವಸ ಒಂದೊಂದ್ ತರ ಇಂಟ್ರೆಸ್ಟಿಂಗ್ ಆಗಿತ್ತು ಮಾತಾಜಿ ಕೇಳೋದಕ್ಕೆ. ಬಟ್ ಇದು ಉಪದೇಶಾಮೃತನು ತುಂಬಾ ಚೆನ್ನಾಗಿದೆ ಮಾತಾಜಿ. ಬುಕ್ 10-11 ಶ್ಲೋಕ ಇದ್ರುನು ಸೊ ಎಲ್ಲ ಒಂದೊಂದು ಶ್ಲೋಕದಲ್ಲಿ ತುಂಬಾ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಮಾತಾಜಿ. ಕೃಷ್ಣ ಪ್ರಭುಪಾದ ಪುಸ್ತಕ ನಾನ್ ಮಾತಾಜಿ ನಾನ್ ಬರೀ ಎಲ್ಲಾರ್ ಲೆಕ್ಚರ್ ಕೇಳಿ ನಿಮ್ಗೆ ಹೇಳಿರೋದಷ್ಟೇ. ನಾನು ಏನು ನನ್ಗೆ ಜಾಸ್ತಿ ಏನು ಚೆನ್ನಾಗಿ ಹೇಳಿದಿರಿ ಮಾತಾಜಿ, ಚೆನ್ನಾಗಿ ಹೇಳಿದಿರಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ, ಧನ್ಯವಾದ. ಎಲ್ಲರಿಗೂ ಧನ್ಯವಾದ ಮಾತಾಜಿ. ಮತ್ತೆ ಯಾವತ್ ಮೀಟ್ ಮಾಡೋದು? 7ನೇ ತಾರೀಕ ಶ್ಲೋಕ ಟೆಸ್ಟ್? ಹೌದಾ ಮಾತಾಜಿ, 7ನೇ ತಾರೀಕು ಶ್ಲೋಕ ರಿಜಿಸ್ಟ್ರೇಷನ್ ಇದೆ. ನೆಕ್ಸ್ಟ್ 10ನೇ ತಾರೀಕು ಇದೆ ಮಾತಾಜಿ. ಅದು 7ನೇ ತಾರೀಕು ಎಲ್ಲರಿಗೂ ಒಂದೇ ದಿವಸ ಆಗತ್ತಾ ಮಾತಾಜಿ? ಅದು ಟೈಮಿಂಗ್ಸ್ ಆಗತ್ತೆ. ಬರೀ 4 ಶ್ಲೋಕ ಅಷ್ಟೇ ಅಲ್ವಾ? ಆಗತ್ತೆ, ಖಂಡಿತ ಆಗತ್ತೆ. ನಾವ್ 33 ಜನ ನಮ್ ಬ್ಯಾಚ್ ಅಲ್ಲಿ, ಭಕ್ತಿ ಶಾಸ್ತ್ರ ನಮ್ ಬ್ಯಾಚ್ ಅಲ್ಲಿ 33 ಜನಕ್ಕೆ 1 ಅವರ್ ಅಲ್ಲಿ ಆಗೋಗ್ತಿತ್ತು ನಮ್ಗೆ. ಹೌದಾ ಮಾತಾಜಿ? ಆಗತ್ತೆ.
ಕಷ್ಟ ಆಗುತ್ತೆ. ಬಟ್ ಈಶೋಪನಿಷತ್ತು 3 ದಿವಸ ಇಟ್ಕೊಂಡಿದ್ರು ಮಾತಾಜಿ. ಅದೇ ತರ ಅವರು ಏನು ಅದು 2 ಶ್ಲೋಕ ಅದು 3 ದಿವಸ ಅಲ್ಲ ಇಟ್ಕೊಂಡಿದ್ರ? 3 ದಿವಸ ಅಂದ್ರೆ 3 ದಿವಸದಲ್ಲಿ ನಿಮ್ಗೆ ಯಾವತ್ತು ಅವೈಲಬಲ್ ಅಂತರ ಅವತ್ತಿನ ದಿವಸ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮಾತಾಜಿ. ನಿಮ್ಗೆ ಯಾವತ್ತು ಅವೈಲಬಲ್ ಬೇಕು ಅದು ಪೋಲ್ ಹಾಕಿ ಆ ತರ ಮಾಡಿದ್ರು. ನಿಮ್ಗೆ ಯಾವತ್ತು ಅವೈಲಬಲ್ ಇದೆಯೋ ಅವತ್ತಿನ ದಿವಸ ಸೆಲೆಕ್ಟ್ ಮಾಡ್ಕೊಂಡು ನೀವು ಅವತ್ತು ಹೇಳಿ ಬಟ್ ಹಾಗೆ ಇಲ್ಲಿ ಅಂತ ನನಗ್ ಕೊಟ್ಟಿರೋದು ಒಂದೇ ದಿವಸ ಅಂತಾನೆ. ಒಂದು ದಿವಸದಲ್ಲಿ ಮುಗಿಸ್ಬೇಕು ಅಂದ್ರೆ ಒಂದು ದಿವಸ ಅಂದ್ರೆ ಇವಾಗ ಒಂದು ಕ್ಲಾಸ್ ಅಂದ್ರೆ ಅದೇ ಒಂದ್ 2 ಕ್ಲಾಸ್ 4:15 4 2 ಗಂಟೆ 2 4 ಸಿಗುತ್ತೆ. So 2 ಗಂಟೆನಲ್ಲಿ ಆಗುತ್ತೆ. ಧಾರಾಳವಾಗಿ ಎಷ್ಟು ಮಾಡ್ಬೋದು. 16 ಜನ ಇದ್ದೀವಿ. ಸೊ 7ನೇ ತಾರೀಕು ಸಿಗೋಣ. 4th ಕ್ವಶನ್ಸ್ ಆನ್ಸರ್ ಸಬ್ಮಿಟ್ ಮಾಡ್ಬೇಕಾಗಿತ್ತಲ್ಲ ಮಾತಾಜಿ. ಹೌದು ಅಲ್ಲಿ ಅವೆರಡು ಈಗ ಸರಿ. ಇವಾಗ ಇನ್ನ ಸಬ್ಮಿಟ್ ಮಾಡ್ಬೋದು. ಇವಾಗ ಅದು ತುಂಬಾ ಎಲ್ಲಾ ಜನ್ಮಾಷ್ಟಮಿ ಇದ್ರಲ್ಲಿದ್ದಾರೆ ಸೇವೆ ಅದಂತೂ ಅಂತ. ಒಂದ್ಸಲಿ ಪೂರ್ಣನಂದಿನಿ ಮಾತಾಜಿನ ಕೇಳಿ ನೀವ್ ಹೇಳ್ತಿರೋದು ಇದು ತಾನೇ ಓಬಿ ತಾನೇ ಮುಚ್ಚಿದ ಪುಸ್ತಕದ ಬಗ್ಗೆ ತಾನೇ? ಅದು ಲಾಸ್ಟ್ ಎಷ್ಟು 27ನೇ ತಾರೀಕಲ್ವಾ ಹೇಳಿದ್ದು? ಸೊ ಇವತ್ತೇ 28 ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ ಮಾತಾಜಿ. ಹೌದು, ಅದು ನಾಳೆ. ಇವಾಗ ಸಬ್ಮಿಟ್ ಮಾಡ್ಬಿಡ್ಬಹುದು ಇವಾಗ ನಾವು ಆಕ್ಚುಲಿ ರೆಡಿ ಆಗಿದ್ರೆ. ಸೊ ಇವತ್ತು ನಾಳೆಗೆ 28 ಸೊ ಆಗುತ್ತೆ. ಶ್ರೀವಿದ್ಯಾ ಮಾತಾಜಿ ನೀವೇನ್ ಮಾಡಿ ಒಂದ್ಸಲಿ ಪೂರ್ಣನಂದಿನಿ ಮಾತಾಜಿಗೆ ಹೇಳಿ ಇವಾಗ ಎಲ್ಲಾದು ಆಗಿದ್ರೆ ಅವ್ರೇನಂದ್ರು ಎಲ್ಲಾರು 2 OBA ಒಂದೇ ಸಲಿ ನನಗ್ ಕಳ್ಸಿ ಅಂದ್ರು. ನೀವ್ ಒಂದ್ಸಲಿ ಅವ್ರ ಹತ್ರ ಮಾತಾಡಿ ಟೈಮ್ ತಗೊಂಡು ಯು ಕ್ಯಾನ್ ಕನ್ಫರ್ಮ್. ಇಲ್ಲಿ ಫಸ್ಟ್ ಡಿವೋಟೀಸ್ ಹತ್ರ ಎಲ್ಲಾರ್ದು ಆಗಿದ್ಯಾ ನೋಡಿ ಒಂದೇ ಸಲಿ ಅವ್ರು ಅವಾಗ ಅವರು ರೆಡಿ ಯಾವಾಗ ಕಳಿಸಿ ಅಂತಾರೋ ಎಲ್ಲಾರು ಅವಾಗ ಕಳಿಸ್ಬೇಕು ಮೆಸೇಜ್ ಹಾಕಿ. ಜನ್ಮಾಷ್ಟಮಿಗಿಂತ ಮುಂಚೆನಾ ಇಲ್ಲ ಜನ್ಮಾಷ್ಟಮಿ ಆದ್ಮೇಲೆ ಕೇಳ್ತಾರ ನೋಡಿ. ಮೋಸ್ಟ್ಲಿ ಮೊದ್ಲೇ ಕೇಳಿ ಇನ್ನೂ ಇದೆ ಅಲ್ಲ ಒಂದ್ 10 ದಿವಸ ಕೇಳಿ ನೋಡಿ. ಆಕ್ಚುಲಿ ಇವತ್ತು ನಾಳೆನೆ ಕಳಿಸ್ಬೋದು ಮಾತಾಜಿ. ಹೇಳಿದ್ರು ಅದೇ 28 ಲಾಸ್ಟ್ ಡೇಟ್ ಅಂತ ಹೇಳಿದಾರೆ. ನಾಳೆ ಲಾಸ್ಟ್ ಡೇಟ್ ಅಲ್ವಾ? ನಾಳೆ ಕಳಿಸ್ಬಿಡಿ. ಇವಾಗ ನೋಡಿ ಇವತ್ತು ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ. ಇವಾಗ್ಲಿಂದ ನೋಡಿ 7ನೇ ತಾರೀಕು, ಇವತ್ತು ಇನ್ನು 27ನೇ ತಾರೀಕು. 7ನೇ ತಾರೀಕು ಬರೀ ಶ್ಲೋಕ ಎಕ್ಸಾಮು, 10ನೇ ತಾರೀಕು. ಸೊ ನಿಮ್ಗೆ ಆಲ್ರೆಡಿ 10-12 ದಿವಸ ಇದೆ ಮಧ್ಯದಲ್ಲಿ. ಸೊ ಖಂಡಿತ ಓದ್ಬೋದು, ಶ್ಲೋಕ ಎಕ್ಸಾಮ್ ಓದ್ಬೋದು, OBA ಮುಗಿಸಿ ಮತ್ತೆ ಇದನ್ನು ಮುಗಿಸಿ ಏನದು ಟೆಸ್ಟ್ಗುನು ಓದ್ಬೋದು ಪರೀಕ್ಷೆ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀ ಪ್ರಭುಪಾದ ಕಿ ಜೈ. ಹರಿ ಹರಿ ಬೋಲ್. ಹರಿ ಬೋಲ್. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.